ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಎಸ್ ಟಿವಿ. ನಾನು ಅಶ್ವಿನಿ. ಸದ್ದಿಲ್ಲದೆ ಸುದ್ದಿ ಮಾಡ್ತಿದೆ ಇತ್ಯಾದಿ ಸಿನಿಮಾ ತಂಡ ನಮ್ಮ ಜೊತೆ ಇದೆ. ಬನ್ನಿ ಸರ್ ಮಾತಾಡ್ಸೋಣ. ಸರ್ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ವೆರಿ ಮಚ್. ಸರ್ ನಿಮ್ಮ ಪರಿಚಯ? ನನ್ನ ಹೆಸರು ಆ್ಯಕ್ಚುಲಿ ಅಪ್ಪ ಇಟ್ಟರ ಹೆಸರು ಮಹೇಶ್, ಬಟ್ ಸ್ಕ್ರೀನ್ ನೇಮ್ ಬಂದು ವಿಕ್ರಮ್ ಅಂತ ಇಟ್ಕೊಂಡಿದ್ದೀನಿ. ವಿಕ್ರಮ್ ಅಂತ ಯಾಕೆ ಇಟ್ಕೊಂಡಿದ್ದೀನಿ ಅಂತಂದರೆ ಅಮ್ಮನಿಗೆ ಅದು ತುಂಬ ಇಷ್ಟವಾದ ಹೆಸರು. ಅವ್ರಿಬ್ಬರ ಮಧ್ಯ ನನ್ನ ಹುಟ್ಟಿದಾಗ ಅವರಿಬ್ಬರ ಮಧ್ಯೆ ಗಲಾಟೆ ಆಗಿತ್ತಂತೆ. ಸೊ ಅಮ್ಮನ ಹೆಸರು ನಾನು ಸ್ಕ್ರೀನ್ ಮೂಲಕ ಅವ್ರಿಗೆ ತೋರಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ನೇಮ್ನ ನಾನು ವಿಕ್ರಮ್ ಅಂತ ಇಟ್ಕೊಂಡೆ. ಚಿಕ್ಕವನಿಂದ ನನಗೆ ಒಂದು ಹಠ ಅಂತಲೂ ಹೇಳ್ಬೋದು, ಒಂದು ಇಷ್ಟ ಅಂತಲೂ ಹೇಳ್ಬೋದು. ಯಾಕೆಂದರೆ ಅಮ್ಮ ಅಪ್ಪನ ಜೊತೆ ನಾನು ಸಿನಿಮಾ ನೋಡೋಕ್ಕೆ ಹೋದಾಗ, ಫ್ರೆಂಡ್ಸ್ ಜೊತೆ ಸ್ಕೂಲ್ ಬಂಕ್ ಮಾಡಿ ನಾನು ಸ್ಕೂಲ್ ಮೂವೀಸ್ಗೆ ಹೋಗೋವಾಗ ಅವ್ರನ್ನ ನೋಡಿದಾಗ ನಾನು ಆ ಥರ ಇದ್ರೆ ಚೆನ್ನಾಗಿರ್ತದೆ. ದೊಡ್ಡವನಾದ್ಮೇಲೆ ನಾನು ಆ ಥರ ದೊಡ್ಡ ಸ್ಕ್ರೀನ್ ಮೇಲೆ ಕಾಣಬೇಕು, ಎಲ್ಲರೂ ನೋಡಿ ನನ್ನನ್ನು ಚಪ್ಪಾಳೆ ತಟ್ಟಬೇಕು, ಆ ಒಂದು ಆಸೆ ಡೆವಲಪ್ ಆಗ್ಬೇಕು. ಅದನ್ನು ಬಂದು ನಮ್ಮ ಅಮ್ಮನ ಹತ್ರ ಡಿಸ್ಕಸ್ ಮಾಡ್ತಾಯಿದ್ದೆ. ಅಮ್ಮ ನನಗೂ ಆ ಥರ ಆಗಬೇಕಂತಿದೆ ಮಮ್ಮ, ನಿಮ್ಮ ಅಪ್ಪ ಬಿಡಲ್ಲ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಅವರು ನನ್ನನ್ನು ಸ್ಟ್ರಿಕ್ಟ್ನೆಸ್ ಸ್ವಲ್ಪ ಬೆಳೆಸ್ತಾ ಇದ್ದಾರೆ. ಆದರೂ ನಾನು ಬಿಡ್ತಾ ಇರಲಿಲ್ಲ. ಮೂವಿ ಪೋಸ್ಟರ್ಸನ್ನು ನ್ಯೂಸ್ ಪೇಪರಲ್ಲಿರೋದನ್ನೆಲ್ಲ ಕಟ್ ಮಾಡಿಕೊಂಡು ನಾನು ನನ್ನ ವಾರ್ಡ್ರೋಬಲ್ಲಿ ಇಟ್ಕೊಂಡು ಅವ್ರನ್ನೇ ನೋಡೋದು, ಇನ್ಸ್ಪೈರ್ ಆಗೋದು. ಸೊ ಆ ಥರ ರವಿಚಂದ್ರನ್ ಅವರನ್ನ, ವಿಷ್ಣುವರ್ಧನ್ ಅವರನ್ನ, ಶಂಕರ್ನಾಗ್ ಅಂದರೆ ನನಗೆ ತುಂಬ ಇಷ್ಟ. ಐ ಲೈಕ್ ಹಿಸ್ ಆ್ಯಕ್ಟಿಂಗ್. ಅವ್ರ ಅಣ್ಣ ಅನಂತ್ನಾಗ್ ಅವ್ರನ್ನೆಲ್ಲ ನೋಡಿಬಿಟ್ಟು ನಾನು ಲೈಕ್ ಇಟ್ ವಾಸ್ ಇಷ್ಟು ನ್ಯಾಚುರಲಾಗಿ ಇವರೆಲ್ಲ ಹೇಗೆ ಆ್ಯಕ್ಟ್ ಮಾಡ್ತಾರೆ, ಇವ್ರು ಆ್ಯಕ್ಟ್ ಮಾಡ್ತಾ ಇದ್ದಾರಾ ಇಲ್ಲ. ನಮ್ಮ ಮಮ್ಮಿನ ಕೇಳ್ತಾ ಇದ್ದೆ, ಮಮ್ಮಿ ಇವ್ರು ಆ್ಯಕ್ಟ್ ಮಾಡ್ತಾ ಇದ್ದಾರಾ ಇಲ್ಲ ಅಂದರೆ ಅವ್ರ ಮನೆಗೆ ಹೋಗಿ ಶೂಟ್ ಮಾಡ್ತಾರೆ ಹೇಗೆ ಅಂತ. ಬಿಕಾಸ್ ಅಟ್ ದ್ಯಾಟ್ ಏಜ್ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ದೆನ್ ನಿಧಾನವಾಗಿ ನಂಜುಂಡಿ ಕಲ್ಯಾಣ ಅಂತ ಒಂದು ಮೂವಿ ಬಂತು, ರಾಘವೇಂದ್ರ ಸರ್ ಮತ್ತು ಮಹಾಲಕ್ಷ್ಮಿ ಮೇಡಮ್ ಬಂದಾಗ ಆ ಮೂವಿ ಮಹಾಲಕ್ಷ್ಮಿ ಮೇಡಮ್ ಹಾಡ್ತಾರೆ ನೋಡಿ ಹಾಡು, ಅದನ್ನು ಲಿಟ್ರಲಿ ನಾನು ವಾಟರ್ ಹಿಡ್ಕೊಂಡು ನಾನು ಅದೇ ಥರ ಆ್ಯಕ್ಟ್ ಮಾಡ್ತಾಯಿದ್ದೆ. ಆ ಮೂಮೆಂಟಲ್ಲಿ ಅಪ್ಪ ಮನೆಗೆ ಬಂದರು, ಏನು ಮಾಡ್ತಾವೆ ನೀವು, ಸಿನಿಮಾ ನೋಡಿ ಬಂದಲ್ಲ ಅದೇ ಹುಚ್ಚಿಡಿದಿದೆ ಅವನಿಗೆ ಅಂತ ಹೇಳಿ ಸರಿಯಾಗಿ ಕೊಡೋರಪ್ಪ ಅವಾಗ. ಸರಿ ಅಂತ ಹೇಳ್ಬಿಟ್ಟು, ಬಟ್ ಬುಕ್ಸಲ್ಲೂ ನಾನು ಚೆನ್ನಾಗಿದ್ದೆ, ಓದ್ರಲ್ಲೂ ಓದ್ತಾ ಇದ್ದೆ. ನಾನು ಆ ಥರ ನಾಟಿ ಕಿಡ್ ಏನಲ್ಲ. ಬಟ್ ಅಪ್ಪ ನನಗೆ ಆ ಫೀಲ್ಡಲ್ಲಿ ಹೋಗ್ಕೂಡ್ದು ಅನ್ನೋ ಒಂದು ವೆಂಜೆನ್ಸಿ ಅವರಲ್ಲಿ ಡೆವಲಪ್ ಆಗಿ ನನ್ನನ್ನು ಯಾವತ್ತೂ ಆ ಕಡೆ ತಳ್ತಾ ಇರಲಿಲ್ಲ. ಓದು ಅಂತ ಹೇಳ್ತಾ ಇದ್ದೆ. ಸೊ ಆಗಿರುವಾಗ ಅವಾಗ ನಾನು ಅಪ್ಪನ ಆಫೀಸ್ಗೆ ಹೋಗ್ತಾ ಇರುವಾಗ ಕೂತ್ಕೊಂಡು ಟೇಬಲ್ ಮೇಲೆ ಅದು ಇದು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು. ದೆನ್ ಆ ಮೂಮೆಂಟಲ್ಲಿ ಒಬ್ಬರು ಆ್ಯಡ್ ಫಿಲ್ಮ್ಸ್ ಮಾಡೋ ಪ್ರೊಡ್ಯೂಸರ್ ಒಬ್ಬರು ಬಂದರು. ಅಪ್ಪ ಹತ್ರ ಕೂತ್ಕೊಂಡು ಈ ಥರ ಬಿಲ್ ಡಿಸ್ಕಸ್ ಮಾಡ್ತಾಯಿದ್ರು. ಸರ್ ಇಷ್ಟೊಂದು ಬಿಲ್ ಬಂದಿದೆ, ಡಿಸ್ಕೌಂಟ್ ಅದು ಇದು ಅಂತ ಹೇಳಿ, ನೀವೇನು ಮಾಡ್ತೀರಾ ಅಂತ ಕೇಳಿದ್ರು. ಐ ಆಮ್ ಸೋ ನನಗೊಂಥರ ಕ್ಯೂರಿಯಾಸಿಟಿ, ಆ್ಯಡ್ ಫಿಲ್ಮ್ಸ್ ಮಾಡ್ತಾರೆ. ಸೊ ಆ್ಯಡ್ ಫಿಲ್ಮ್ಸ್ಗೆ ನನಗೆ ಅವಾಗ ವ್ಯತ್ಯಾಸ ಆಗುತ್ತದೆ. ಅಪ್ಪ ಮಾತಾಡಪ್ಪ ಅಂತ ಒಂಥರ ಪುಷ್ ಮಾಡ್ತಾ ಇದ್ದೆ. ಏನು ನಿಮಗೆ ಏನೋ ಕೇಳೋಕ್ಕೆ ಪ್ರಯತ್ನ ಪಡ್ತಾವ್ರಲ್ಲ ಅಂತಂದರೆ ಅವ್ನಿಗೆ ಹುಚ್ಚುರಿ, ಸಿನಿಮಾ ಇಂಡಸ್ಟ್ರಿ ಅಂದರೆ ಅವ್ನಿಗೆ ಹುಚ್ಚುರಿ ಅಂತ ಹೇಳಿ. ಸರಿ ಅವಾಗ ಮಾಡ್ತೀಯ ಪುಟ ನೀನು ಅಂತ ಇದ್ರು. ಖಂಡಿತ ಮಾಡ್ತೀನಿ ಸರ್ ಅಂತ ಜಂಪ್ ಮಾಡಿದೆ ಚೇರಿಂದ. ಸೊ ನಾನು ಫಸ್ಟ್ ಆ್ಯಡ್ ರೋಲ್ ಮಾಡಿದ್ದು ಇಟ್ಸ್ ಆ್ಯಕ್ಚುಲಿ ಸ್ಮಾಲ್ ಏನಂತ ಜ್ಯೂಸ್ ಬ್ರ್ಯಾಂಡ್. ಸೊ ಆ ಜ್ಯೂಸ್ ಬ್ರ್ಯಾಂಡಿಗೆ ಮಾಡಿದೆ. ದೆನ್ ದೇ ಲೈಕ್ ಮೈ ನಗೋದನ್ನು ಅದು ಇದು ಅವ್ರಿಗೆ ಇಷ್ಟ ಆಯಿತು. ದೆನ್ ಸ್ವಲ್ಪ ಹಾಗೆ ಕಂಟಿನ್ಯೂ ಆಯಿತು. ನಾನು ಮಧ್ಯದಲ್ಲಿ ಎಕ್ಸಾಮ್ಸ್ ಟೈಮಲ್ಲಿ ಒಂದು 2 ಆ್ಯಡ್ ರೋಲ್ಸ್ ಬಂದಾಗ ನಾನು ಎಕ್ಸಾಮ್ಸ್ 2 ಮಿಸ್ ಮಾಡಿದೆ. ಎಕ್ಸಾಮ್ಸ್ನೇ ಮಿಸ್ ಮಾಡಿದ್ರಿ? ಮಿಸ್ ಮಾಡಿಬಿಟ್ಟು ಅಂದರೆ ಇಟ್ಸ್ ನಾಟ್ ಆ್ಯನ್ಯುವಲ್ ಎಕ್ಸಾಮ್ಸ್ ಅಲ್ಲ, ಕ್ವಾರ್ಟರ್ಲಿನೋ ಹಾಫ್ ಇಯರ್ಲಿನೋ ಇತ್ತು. ಮಿಸ್ ಮಾಡಿದೆ. ಆಯಿತು, ಆ ಆ್ಯಡ್ ರೋಲ್ ಮುಗಿಸ್ಕೊಂಡು ಬಂದೆ. ಆಮೇಲೆ ಮನೆಗೆ ಬಂದಮೇಲೆ ನನಗೆ ಇತ್ತು ನೋಡಿ, ಇಟ್ ವಾಸ್ ಲೈಕ್ ಭಜನೆ ನಡೀತಾ ಇತ್ತು. ಸೊ ಆ ರೀತಿ ಇರುವಾಗ ಸರಿ ಪಾಪ ನಾನು ಚೆನ್ನಾಗಿ ಓದ್ಬಿಟ್ಟು ದೊಡ್ಡವನಾದ್ಮೇಲೆ ನಾನು ಅದನ್ನು ಡಿಸಿಷನ್ ತಗೋತೀನಿ ಅಂತ ಹ್ಯಾಡ್ ಅ ವೆರಿ ಸ್ಟ್ರಾಂಗ್ ಪ್ಯಾಷನ್. ಅದು ನನಗೆ ಡೆವಲಪ್ ಮಾಡ್ಕೊಂಡಿದ್ದೆ. ಸೊ ಆಯಿತು, ಫಸ್ಟ್ ನೀನು ಮುಗಿಸು ಓದು, ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ಅಂತ ಅಪ್ಪ ಹೇಳಿ.
ಫೈನ್. ಸೊ ನಾನು ಗ್ರ್ಯಾಜುಯೇಷನ್ ಎಲ್ಲ ಮುಗಿಸ್ಕೊಂಡು ಸರಿ ನಾನು ಹೋಗ್ಲಾ ಫಿಲ್ಮ್ ಇಂಡಸ್ಟ್ರಿಗೆ. ಅಷ್ಟರೊಳಗೆ ನಾನೆಲ್ಲ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ತಿದ್ದೆ. ಸ್ಟಿಲ್ ಯಾರನ್ನು ಮೀಟ್ ಮಾಡಬೇಕು, ಕೋಆರ್ಡಿನೇಟರ್ಸ್ ಯಾರು, ಎಲ್ಲಿ ಹೋದರೆ ಕೆಲಸ ಆಗುತ್ತೆ, ಆಲ್ ದಟ್ ಐ ವಾಸ್ ಟ್ರೈಂಗ್ ಟು ಗ್ಯಾದರ್. ನನ್ನ ಫ್ರೆಂಡ್ಸು ಇದ್ದರು. ಸೊ ದೆನ್ ರವಿ ಕಿರಣ್ ಅವ್ರು ಗೊತ್ತು ಅಂತ ಕಾಣುತ್ತೆ ನಿಮಗೆ. ರವಿಚಂದ್ರ. ಹಾಂ, ಅವರು ಆ್ಯಕ್ಚುಲಿ ಸೀರಿಯಲ್ಸ್ ಎಲ್ಲ ಮಾಡ್ತಾ ಇದ್ರು ಅವಾಗ. ಹಾಂ. ಸೊ ಅವ್ರನ್ನ ಅಪ್ರೋಚ್ ಮಾಡಿದೆ. ಅವರೊಂದು ಸ್ಮಾಲ್ ಸ್ಕ್ರಿಪ್ಟ್ ಕೊಟ್ಟು ಇದನ್ನು ಓದ್ಬಿಟ್ಟು ನನಗೆ ಕ್ಯಾಮ್ರಾ ಮುಂದೆ ಡೈಲಾಗ್ ಹೇಳುವಂತ. ಸ್ಕ್ರಿಪ್ಟಾ ಇದು ಸ್ಕ್ರಿಪ್ಟ್ ಗೊತ್ತಿಲ್ಲ ಸರ್ ನನಗೆ. ಸರಿ ಇದು ಓದ್ಬಿಟ್ಟು ನನಗೆ ಹೇಳುವಂತ. ದೆನ್ ಓದ್ಬಿಟ್ಟು ಡೈಲಾಗ್ಸ್ ಹೇಗೆ ಹೇಳಬೇಕು ಗೊತ್ತಿಲ್ಲ. ಬಿಕಾಸ್ ಐ ವಾಸ್ ನಾಟ್ ಅವೇರ್. ಅಲ್ಲ, ನಾನು ಹೇಳಿದ್ದು ನೀನು ಬುಕ್ಕಲ್ಲಿ ಓದ್ದಂಗೆ ಓದೋದಲ್ಲಪ್ಪ, ನಿನಗೆ ಅದು ಹೇಗೆ ಹೇಳಬೇಕು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ನಾನು ನಿನಗೆ ಕೊಟ್ಟಿದ್ದದು. ಮೊದಲು ಕಲ್ತ್ಕೊಂಡು ಬಾ, ಒಂದು ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗು, ಚೆನ್ನಾಗಿ ಕಲಿ, ನಟನೆ ಅಂದರೆ ಏನು ತಿಳ್ಕೊ. ಸುಮ್ಮನೆ ಸ್ಕ್ರೀನ್ ಮೇಲೆ ಎಲ್ಲರೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀನು ಮಾಡೋದಲ್ಲ. ಸರಿಯಾಗಿ ಬುದ್ಧಿ ಕೊಟ್ಟರು. ದೆನ್ ನಿಧಾನವಾಗಿ ನಾನೊಂದು ಇನ್ಸ್ಟಿಟ್ಯೂಟ್ ಜಾಯ್ನ್ ಆದೆ. ಇನ್ಸ್ಟಿಟ್ಯೂಟ್ ಕಮ್ ಫ್ಯಾಷನ್ ಡಿಸೈನಿಂಗ್ ಆಗಿತ್ತು. ಪ್ರಸಾದ್ ಬಿಡ್ಡಪ್ಪ ಅವ್ರ ಜೊತೆ ನಾನು ನನ್ನ ಫಸ್ಟ್ ಕರಿಯರ್ ಸ್ಟಾರ್ಟ್ ಮಾಡಿದ್ದು ಮಾಡಲಿಂಗ್. ದೆನ್ ಹೀ ಸ್ಟಾರ್ಟೆಡ್ ಗ್ರೂಮಿಂಗ್ ಪ್ರಸಾದ್ ಬಿಡ್ಡಪ್ಪ ಅವರು. ಜಾನ್ ಅಬ್ರಹಾಮ್ ಜೊತೆ ನಾನು ಅವ್ರ ಜೊತೆ ಇದ್ದೆ. ಆ ಥರ ನಡೆಯುವಾಗ ದೆನ್ ಐ ಟುಕ್ ಇಟ್ ವೆರಿ ಸೀರಿಯಸ್ಲಿ. ಐ ಗ್ರೂಮ್ಡ್ ಮೈ ಸೆಲ್ಫ್. ಆ್ಯಕ್ಟಿಂಗ್, ಕನ್ನಡಿ ಮುಂದೆ ನಿಂತ್ಕೊಂಡು ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಡೋದು, ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋದು, ಕ್ಯಾಮ್ರಾ ಇಟ್ಕೊಂಡಿದ್ದಾನೆ, ರೆಕಾರ್ಡ್ ಮಾಡೋದು, ತಗೊಂಡೋಗಿ ತೋರಿಸೋದು ನಮ್ಮ ಫ್ರೆಂಡ್ಸ್ಗೆ. ಏನೋ ಚೆನ್ನಾಗಿ ಬಂದಿದ್ದೀನೋ ಅಂತ. ಆ್ಯಂಡ್ ದೇ ಯೂಸ್ ಟು ಎನ್ಕರೇಜ್ ಮಿ. ಅಂದರೆ ಫ್ರೆಂಡ್ಸ್ ಅಲ್ವಾ, ಆಬ್ವಿಯಸ್ಲಿ ಚೆನ್ನಾಗಿದೆ ಅಂತ. ಸೊ ಫೈನಲಿ ನನಗೆ ಪ್ರಸಾದ್ ಬಿಡ್ಡಪ್ಪ ಅವರು ಒಂದು ಆಪರ್ಚುನಿಟಿ ಕೊಟ್ಟರು ಮುಂಬೈಯಲ್ಲಿ. ಶಾರುಖ್ ಖಾನ್ ಅವರ ಇದು ಫ್ರೆಂಡ್ ಸೀರಿಯಲಲ್ಲಿ ಒಂದು ಆಪರ್ಚುನಿಟಿ. ಹೋದೆ, ಪರ್ಫಾರ್ಮ್ ಮಾಡಿದೆ, 10 ಎಪಿಸೋಡ್ಸ್ ಮಾಡಿದೆ. ಆಮೇಲೆ ಪಾಪ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಇತ್ತು. ಸೊ ಹ್ಯಾಡ್ ಟು ಕಮ್ ಬ್ಯಾಕ್. ಮತ್ತು ನಾನು ಬಾಂಬೆಗೆ ಹೋಗೋಕ್ಕಾಗಲಿಲ್ಲ. ದೆನ್ ಅದೇ ಪ್ಯಾಷನ್ ನಾನು ಬ್ಯಾಂಗ್ಳೂರಲ್ಲಿ ಸೀರಿಯಲ್ ಡೈರೆಕ್ಟರ್ಸ್ನೆಲ್ಲ ಮೀಟ್ ಮಾಡಿ ಚಿಕ್ಕ ಪುಟ್ಟ ರೋಲ್ಸ್ ಎಲ್ಲ ಮಾಡ್ತಾಯಿದ್ದೆ. ಮೂವಿನಲ್ಲಿ ಹೋಗ್ಬೇಕು, ದೊಡ್ಡ ಸ್ಕ್ರೀನಲ್ಲಿ ನನ್ನ ಆಸೆ. ಮೂವಿನಲ್ಲಿ ಹೋಗ್ಬೇಕು, ಏನು ಮಾಡೋದು, ಹೇಗೆ ಅಪ್ರೋಚ್ ಮಾಡೋದು ಗೊತ್ತಿಲ್ಲ. ಹೋಗ್ತಾ ಇದೆ ಪ್ರೊಡ್ಯೂಸರ್ಗಳೆಲ್ಲ ಮನೆಗಳೆಲ್ಲ ಹತ್ರ ಹೋಗಿ, ಆಫೀಸ್ ಹತ್ರ ಹೋಗಿ ನಿಂತ್ಕೋತಾ ಇದ್ದೆ. ಈಗ ನಾನು ಪೋರ್ಟ್ಫೋಲಿಯೋದೆಲ್ಲ ಹಿಡ್ಕೊಂಡು ನಿಂತ್ಕೋತಾ ಇದ್ದೆ. ಯಾವುದು ವರ್ಕೌಟ್ ಆಗ್ತಾ ಇರಲಿಲ್ಲ. ಅಷ್ಟರೊಳಗೆ ಇನ್ನು ನಿಮ್ಮದು ಇದೆಲ್ಲ ಆಗೋಂಗಿಲ್ಲ, ಮದುವೆ ಮಾಡಿ ತೆಪ್ಪಿ ಕೆಲಸ ಮಾಡ್ಕೋ ಅಂತ ಹೇಳ್ಬಿಟ್ಟು ದೇ ಗಾಟ್ ಮಿ ಮ್ಯಾರಿಡ್. ಮಮ್ಮಿ ಅವರ ಫ್ರೆಂಡ್ ಮಗಳನ್ನ ಮದುವೆ ಮಾಡ್ಕೋಬೇಕು. ಇಟ್ಸ್ ಅರೇಂಜ್ಡ್ ಮ್ಯಾರೇಜ್. ಚಿಕ್ಕವರಿಂದ ಆಡ್ಕೊಂಡಿದ್ವಿ ಅಂತ ಗೊತ್ತಿರಲಿಲ್ಲ. ಸೊ ಗಾಟ್ ಮ್ಯಾರೇಜ್. ಮದುವೆ ಆದಮೇಲೆ ಇನ್ನೇನಿದೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಅದು ಇದು ಅಂದ್ಕೊಂಡು ಐ ಸ್ಪೆಂಟ್ ಲಾಟ್ ಆಫ್ ಟೈಮ್ ಡೆಡಿಕೇಟಿಂಗ್ ಟು ಮೈ ಫ್ಯಾಮಿಲಿ. ದೆನ್ ಆಫ್ಟರ್ವರ್ಡ್ಸ್ ಮಾತುಕತೆ ನಡೀತಿತ್ತಲ್ಲ ಮನೇಲಿ. ಇವನದೊಂದು ಆಸೆ ಇತ್ತು, ಅದು ಇದು ಅಂತ ಬಂದವ್ರ ಹತ್ರ ಎಲ್ಲ ಹೇಳ್ಕೊಳ್ತಾ ಇದ್ರು ಮಾತು. ಸೊ ಅದು ಮತ್ತೆ ನನಗೆ ಮೈಂಡಿಂದ ಅದು ಹೋಗ್ತಾನೆ ಇರಲಿಲ್ಲ. ಸೊ ದೆನ್ ಮೈ ವೈಫ್ ಸೈಡ್, ಯಾಕೆ ಸುಮ್ಮನೆ ನಿನಗೆ ಆಸೆ ಇದೆಯಲ್ಲ, ಮತ್ತೆ ಒಂದ್ಸಲ ಹೋಗಿ ಟ್ರೈ ಮಾಡಬೇಡ್ವಾ, ಪಾಸಿಬಲ್ ಇದ್ದರೆ. ಈಗ ನಿಮಗೆ ಫ್ರೀ ಟೈಮ್ ಇದೆ, ಸಫಿಷಿಯಂಟ್, ವಿ ಆರ್ ಕಂಫರ್ಟಬಲ್ ಏನಪ್ಪ ಅಲ್ವಾ, ಒಂದ್ಸಲ ಟ್ರೈ ಮಾಡಿ ಮತ್ತೆ. ಸೊ ದಿಸ್ ಇಸ್ ಅ ಗುಡ್ ಪುಷ್ ಫಾರ್ ಮಿ ಅಂದ್ಕೊಂಡು, ಸರಿ ಹಾಗಾದರೆ ಮತ್ತೆ ಇನ್ನೊಂದ್ಸಲ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗ್ತೀನಿ. ಸೊ ಇಲ್ಲಿ ರಾಜಾಜಿನಗರದಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ. ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ನಾನು, ಯಾಕಂದರೆ ಮಧ್ಯದಲ್ಲಿ ಅದೊಂದು ಚಿಕ್ಕ ಕಾಂಟ್ರವರ್ಸಿ ಬಂದಿದೆ. ಸೊ ಆ ಇನ್ಸ್ಟಿಟ್ಯೂಟಲ್ಲಿ ಜಾಯ್ನ್ ಆಗಿದೆ. ರಾಮರಾವ್ ಪುಟಾಣಿ ಅಂತ ಸೀನಿಯರ್ ಡೈರೆಕ್ಟರ್ ಅವರು, ಅವ್ರ ಹತ್ರ ನಾನು ಟ್ರೈನಿಂಗ್ ತಗೊಂಡೆ. ಆ್ಯಕ್ಚುಲಿ ಅವ್ರ ಮೂವಿನಲ್ಲೇ ಫಸ್ಟ್ ಚಾನ್ಸ್ ಕೊಡೋರಿದ್ದರು ನನಗೆ. ವೆರಿ ಖುಷಿ, ಲೈಕ್ ಏನೋ ನನಗೆ ಹೇಳ್ಕೊಟ್ಟ ಗುರುಗಳೇ ನನಗೆ ಚಾನ್ಸ್ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಖುಷಿ. ಆ ಮಧ್ಯದಲ್ಲಿ ಆಡಿಷನ್ ಅಂತ ಬಂದರು. ಡಿ ಯೋಗರಾಜ್ ಅನ್ನೋ ಡೈರೆಕ್ಟ್ರು, ಇತ್ಯಾದಿ ಮೂವಿ ಬಗ್ಗೆ ನಾನೀಗ ಮಾತಾಡಬೇಕು. ಸೊ ಆಡಿಷನ್ ಅಂತ ಬಂದಾಗ ಒಂದು ಡೈಲಾಗ್ ಯಾವುದಾದ್ರು ನಿಮಗೆ ಇಷ್ಟವಾದ ಡೈಲಾಗು, ಸ್ಟ್ರಾಂಗ್ ಡೈಲಾಗ್ ಯಾವುದು ಅಂತಾರೆ ಹೇಳಿ ಅಂತ. ನಾರ್ಮಲಿ ಐ ಗೇವ್ ಹೈ ಪಿಚ್ ವಾಯ್ಸಲ್ಲಿ ಡೈಲಾಗ್ ಕೊಟ್ಟೆ. ಸಾಕು ಅಂತಾರೆ. ದೇ ಸೆಡ್ ಓಕೆ ವಿ ವಿಲ್ ಕಾಲ್ ಯು, ಒಂದು 1 ಮಂತ್ ಟೈಮ್ ಕೊಡಿ, ನಾನು ಕಾಲ್ ಮಾಡ್ತೇನೆ, ನೀವು ಸೆಲೆಕ್ಟ್ ಆಗಬೇಕು.
ನಾನು ಐ ವಾಸ್ ವೇಟಿಂಗ್ 1 ಮಂತ್ ಆಯಿತು, 2 ಮಂತ್ ಆಯಿತು, ಕರೀತಾರೆ. ಲಕ್ಕಿಲಿ ಐ ರಿಸೀವ್ಡ್ ಅ ಕಾಲ್ ಬಂತು. ಶಿವರಾಜ್ ಅನ್ನೋರು ಅಸಿಸ್ಟೆಂಟ್ ಡೈರೆಕ್ಟರ್ ಕಾಲ್ ಮಾಡಿದ್ರು ನನಗೆ, ಈ ಥರ ಇತ್ಯಾದಿ ಅಂತ ಒಂದು ಮೂವಿ ಮಾಡ್ತಾ ಇದ್ವಿ, ಅದರಲ್ಲಿ ನಿಮ್ಗೊಂದು ಪ್ರಾಮಿನೆಂಟ್ ರೋಲ್ ಕೊಡಬೇಕಂತ ಇದ್ದೀವಿ, ನಿಮ್ಮ ಪರ್ಸ್ನಾಲಿಟಿಗೆ, ನಿಮ್ಮ ವಾಯ್ಸ್ ಇದಕ್ಕೆ, ನಿಮ್ಮ ಎಕ್ಸ್ಪ್ರೆಷನ್ಸ್ಗೆ ಆ ರೋಲ್ ಮ್ಯಾಚ್ ಆಗುತ್ತೆ ಅಂತ. ನನಗೆ ಆಪರ್ಚುನಿಟಿ ಬೇಕಿತ್ತು ಅಷ್ಟೇ, ಅದು ಯಾವುದೇ ರೋಲ್ ಆಗಿರಲಿಲ್ಲ. ಸೊ ಸ್ಟಿಲ್ ಐ ಆಸ್ಡ್ ಯಾವ ಥರ ರೋಲ್ಸ್ ಇರೋದು ಅಂತ. ಒಂದು ಇನ್ವೆಸ್ಟಿಗೇಟಿಂಗ್ ಆಫೀಸರ್, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬೇಕು. ಓ ವಾವ್, ಇನ್ಸ್ಪೆಕ್ಟರ್ ಸರಿ. ಬಟ್ ನನಗೆ ದಾಡಿ ಅಂದರೆ ತುಂಬ ಇಷ್ಟ, ಇದು ತೆಗಿಯೋಕ್ಕೆ ಇಷ್ಟ ಇರಲಿಲ್ಲ ನನಗೆ. ಅವ್ರು ಅದು ತೆಗೆದ್ರೇ ನನಗೆ ಕ್ಯಾರೆಕ್ಟರ್ ಕೊಡ್ತೀನಿ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್, ಇಲ್ಲಾಂದರೆ ಸಾರಿ ಆ ಕ್ಯಾರೆಕ್ಟರ್ಗೆ ಅದು ಮ್ಯಾಚ್ ಆಗಲ್ಲ. ಬಿಕಾಸ್ ಬಿ ಎಡ್ ಇಟ್ಕೊಂಡು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡೋದು ಸರಿ ಇಲ್ಲ. ನೆವರ್ ಇನ್ ಲೈಫ್ ಟೈಮ್ ನಾನು ಬಿ ಎಡ್ ತೆಗೆದಿದ್ದೆ. ಸೊ ಆಯಿತು, ಮಾಡ್ತೀನಿ, ಅಲ್ಲಿ ಸ್ಯಾಕ್ರಿಫೈಸ್ ಮೈ ಬಿ ಎಡ್ ಅಂತ ಹೇಳ್ಬಿಟ್ಟು ಐ ವೆಂಟ್, ಹೋದೆ ಅವ್ರ ಸ್ಟುಡಿಯೋಗೆ ಹೋದೆ. ಸ್ಟುಡಿಯೋ ನೋಡ್ತೀನಿ, ಚೆನ್ನಾಗಿದೆ, ಇಟ್ ವಾಸ್ ವೆರಿ ಇಂಪ್ರೆಸಿವ್. ವಾವ್, ಸ್ಟುಡಿಯೋನಲ್ಲಿ ಎಂಟ್ರಿ ಆಗಿದ್ದೀನಿ ಮತ್ತೆ. ದೆನ್ ಇಟ್ ಹ್ಯಾಪೆಂಡ್ ಸೊ ದ್ಯಾಟ್ ಕಾಸ್ಟ್ಯೂಮ್ ಎಲ್ಲ ಹಾಕಿದ್ರು ನನಗೆ, ಮೇಕಪ್ ಎಲ್ಲ ಮಾಡಿದ್ರು, ಒಂದು ಚಿಕ್ಕ ಡೈಲಾಗ್ ಕೊಟ್ಟರು. ಇಟ್ ವಾಸ್ ಸೊ, ಬಿಕಾಸ್ ನನಗೆ ಅದು ಇಟ್ ವಾಸ್ ಫ್ರಮ್ ಇನ್ಸೈಡ್ ಅಲ್ವಾ, ನಾನು ಮಾಡಲೇಬೇಕು ಅನ್ನೋ ಒಂದು ಹಠ ಇತ್ತು. ಹಾಗೆ ಬಿಡು, ಎಸ್ ಯು ಆರ್ ಸೆಲೆಕ್ಟೆಡ್ ಅಂದ್ಬಿಟ್ರು. ಅವತ್ತಿನ ದಿವಸ ನನ್ನ ಹಿಡಿಯೋರಿರಲಿಲ್ಲ, ನಿದ್ದೆನೇ ಬಂದಿರಲ್ಲ ಅನ್ಸುತ್ತೆ. ಖಂಡಿತ ನಿದ್ದೆ ಬಂದಿಲ್ಲ ನನಗೆ. ಬಿಗ್ ಸ್ಕ್ರೀನಲ್ಲಿ ಮಮ್ಮ, ಬಿಗ್ ಸ್ಕ್ರೀನಲ್ಲಿ ಬರ್ತಾ ಇದ್ದೀನಿ ನಾನು. ಅದಕ್ಕೆ ಕಾರಣ ನನ್ನ ಹೆಂಡತಿ, ನೋಡಿ ನೀವು ಇಬ್ಬರು ಒಪ್ಪಲಿಲ್ಲ, ನೋಡಿ ಅವಳು ನನ್ನ ಪುಷ್ ಮಾಡಿದ್ಲು, ನೋಡಿ ನಾನು ಆ್ಯಕ್ಚುಲಿ ಬಿಗ್ ಸ್ಕ್ರೀನಲ್ಲಿ ಬಂದಿದ್ದೀನಿ. ದೆನ್ ಐ ವೆಂಟ್ ಆ್ಯಂಡ್ ಹಗ್ ಮೈ ವೈಫ್ ಆ್ಯಕ್ಚುಲಿ. ಐ ಆಮ್ ಸೋ ಸಾರಿ, ಐ ಮೀನ್ ಥ್ಯಾಂಕ್ ಯು ಡಿಯರ್, ನಿನ್ನಿಂದ ನಾನು ಮತ್ತೆ ಅವಕಾಶ ಸಿಕ್ತು ಅಂತ ಹೇಳ್ಬಿಟ್ಟು. ದೆನ್ ಸ್ಕ್ರಿಪ್ಟ್ನೆಲ್ಲ ಓದೋಕ್ಕೆ ಶುರು ಮಾಡಿದೆ. ಪದೇ ಸ್ಕ್ರಿಪ್ಟ್ ನೋಡಿ, ಸುಮಾರು ಒಂದು 10-15 ಸಲ ಸ್ಕ್ರಿಪ್ಟ್ನ ಓದ್ಬಿಟ್ಟು ಐ ವೆಂಟ್ ಇನ್ ಟು ದಿ ಕ್ಯಾರೆಕ್ಟರ್. ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ತಾ ಇದ್ದೆ, ಪೊಲೀಸರು ಹೇಗೆ ಬಿಹೇವ್ ಮಾಡ್ತಾರೆ ಅವ್ರು ನೋಡ್ತಾ ಇದ್ದೆ, ಕಾನ್ಸ್ಟೇಬಲ್ಸ್ ಹತ್ರ ಮಾತಾಡ್ತಾ ಇದ್ದೆ, ಯಾವ ಥರ ರಿಯಾಕ್ಟ್ ಆಗ್ತಾರೆ, ಕೇಸಸ್ ಹೆಂಗಿರುತ್ತೆ ಎಲ್ಲನೂ, ಆ ಕೇಸ್ ಬಂದಾಗ ಹೇಗೆ ಎಂಕ್ವೈರಿ ನಡೆಯುತ್ತೆ, ಆ ಥರ ಎಲ್ಲ ನಡೀತಾ ಇದೆ. ನಾನು ಇಬ್ಬರು 3 ಜನ ಇದ್ದಾರೆ, ನನ್ನ ನಿಯರ್ ಬೈ ಫ್ರೆಂಡ್ಸ್ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ದೇ ಗೇವ್ ಮಿ ಅ ಗುಡ್ ನೈಸ್ ಗೈಡ್ಲೈನ್ಸ್. ಸೊ ಅದನ್ನು ಇಟ್ಕೊಂಡು ವಿ ಎಂಟರ್ಡ್ ಇನ್ ಟು ದ್ಯಾಟ್ ಪ್ರಾಜೆಕ್ಟ್. ಆಲ್ಮೋಸ್ಟ್ 53 ಡೇಸ್ ಆ ಮೂವಿ ಶೂಟಿಂಗ್ ನಡೀತು. ಶೃಂಗೇರಿ, ಆಗುಂಬೆ, ಮ್ಯಾಂಗ್ಳೂರ್, ಕೊಪ್ಪ ತಾಲೂಕು ಅಂತ ಶೃಂಗೇರಿನಲ್ಲಿದೆ. ಡೀಪ್ ಫಾರೆಸ್ಟ್, ಎಲ್ಲ ಡೆನ್ಸ್ ಫಾರೆಸ್ಟ್, ಹೆವಿ ರೈನ್, ಆಮೇಲೆ ಅದು ಲೀಚಸ್ ಅಂತಾರೆ ನೋಡಿ ಕನ್ನಡದಲ್ಲಿ, ಅದನ್ನ ಏನಂತಾರೆ, ಕಾಲಿಗೆ ಹಿಡ್ಕೊಂಡ್ಬಿಡುತ್ತೆ, ಬ್ಲಡ್ ಸಕ್ ಮಾಡುತ್ತೆ ನೋಡಿ, ಅದೆಲ್ಲ ಇತ್ತು ಅಲ್ಲಿ. ಸೊ ಅದರಲ್ಲಿ ಆ ಡೆನ್ಸ್ ಫಾರೆಸ್ಟಲ್ಲಿ ಓವರ್ ನೈಟ್ಸು ನಾವು ಶೂಟ್ ಮಾಡಿದ್ವಿ. ಆಲ್ಮೋಸ್ಟ್ 20 ಡೇಸ್ ಅಂತ ಕಾಣುತ್ತೆ. 20 ಡೇಸ್ ಇಟ್ ವಾಸ್ ಅ ಓವರ್ ನೈಟ್ ಶೂಟ್. ಸೊ ಐ ಹ್ಯಾಡ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಇದೆಲ್ಲ ಇಂಡಸ್ಟ್ರಿನಲ್ಲಿ ಎಷ್ಟು ಕಷ್ಟಪಡ್ತಾರೆ, ನಾವೇನು ಸುಮ್ಮನೆ ನೋಡ್ತಾ ಇದ್ವಿ ಇಷ್ಟು ವರ್ಷ, ಬಟ್ ಅದರಿಂದ ಎಷ್ಟು ಕಷ್ಟ ಇದೆ ಅನ್ನೋದು ಲಿಟ್ರಲಿ ಐ ಎಕ್ಸ್ಪೀರಿಯನ್ಸ್ಡ್. ಫುಡ್ ಕಾಡಲ್ಲಿ ಕೂತ್ಕೊಂಡು ಅಲ್ಲಿ ಏನಿದ್ರೆ ಅದು ತಿನ್ನಬೇಕು, ನಾವು ಮಲ್ಕೊಳ್ಬೇಕು, ಅಲ್ಲೇ ಮಲ್ಕೊಳ್ಬೇಕು ಸೆಟ್ಟಲ್ಲೇ, ಯಾಕಂದರೆ ಅಲ್ಲಿಂದ ಸೆಟ್ಟಿಂದ ಮತ್ತೆ ಹೊರಗೆ ಹೋದರೆ ಬರೋಕ್ಕೆ ಟೈಮ್ ಆಗುತ್ತೆ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಶೂಟ್ಸ್ ಇರ್ತಾರೆ. ಸೊ ಇಟ್ ವಾಸ್ ಅ ವೆರಿ ಅಡ್ವೆಂಚರಸ್ ಆಗಿತ್ತು ನನಗೆ ಈ ಥರ. ಆ್ಯಂಡ್ ದೆನ್ ನನ್ನ ಆರ್ಟಿಸ್ಟ್ಸ್ ಕೂಡ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ಸ್ ಇಬ್ಬರು ಆ್ಯಕ್ಚುಲಿ ದೇ ಟು ಕಮೆಂಟ್ಸ್ ಇಟ್ ಹೇಗೆ ಮಾಡ್ತಾರೆ ಅಂತೇಳಿ. ನಾವೊಂದು ಡೈಲಾಗ್ ಹೊಡೆಯೋದು, ಯಾಕಂದರೆ ನಾನು ಮೊಸಬ, ನಾನೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಎಲ್ಲಿ ಎತ್ತು ಬಿಸಾಡ್ತಾರೋ ಅನ್ನೋ ಒಂದು ಭಯ ಇತ್ತು ನನಗೆ. ಸೊ ಅವ್ರು ಏನಾದರೂ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಫಿನಿಷ್ ಮಾಡ್ತಾ ಇದ್ದಾರೆ ಡೈಲಾಗ್ನ. ಪಕ್ಕದಲ್ಲಿ ಹೋಗಿ, ಸರ್ ಎವ್ರಿಥಿಂಗ್ ವಾಸ್ ಫೈನ್, ಚೆನ್ನಾಗಿತ್ತಾ, ಇಲ್ಲ ಮತ್ತೆ ತಿರ್ಗಾ ಮಾಡಲಿ, ನೀನು ಮಾಡ್ತೀಯಪ್ಪ, ನಿನಗೇನಿಲ್ಲ, ನನ್ನ ಟೈಮ್ ವೇಸ್ಟ್ ಆಗುತ್ತೆ, ಇದು ಚೆನ್ನಾಗಿದೆ, ನೀನೇನು ಯೋಚನೆ ಮಾಡಬೇಡ, ನೀನು ಹೇಗೆ ಆ್ಯಕ್ಟ್ ಮಾಡ್ತಾ ಇದೆಯೋ ಅದೇ ಥರ ಮಾಡು, ನ್ಯಾಚುರಲ್ ಆಗಿದೆ, ಮಾಡ್ತಾ ಹೋಗ್ಬೋದು. ಆ್ಯಂಡ್ ಇಟ್ ವಾಸ್ ವೆರಿ ಗುಡ್ ಇನ್ಸ್ಪಿರೇಷನ್. ನಾನು ಅಪ್ಪು ಸರ್ನ, ಶಿವರಾಜ್ ಸರ್ನ, ನನಗೆ ಸ್ವಲ್ಪ ರಿಲೇಟ್ ಆಗೋದು ಇವರು ಸುದೀಪ್ ಅವರು. ಇದು ಲೇಟೆಸ್ಟ್ ಮೂವಿ ಒಂದು ಬಂತು, ನನಗೆ ಆ ಮೂವಿ ಬಾಯಿಗೆ ಬರೋದೇ ಇಲ್ಲ. ಅವ್ರದ್ದು ಒಂದು ಲೇಟೆಸ್ಟ್ ಮೂವಿ ಒಂದು ಬಂತು ನೋಡಿ, ಯಾರ್ದು ಸರ್? ವಿಕ್ರಾಂತ್ ರೋಣ. ವಿಕ್ರಾಂತ್ ಅದು ಐ ಡಸಂಟ್ ಕಮ್ ಟು ಮೈ ಮೌತ್. ವಿಕ್ರಾಂತ್ ಮೂವಿನಲ್ಲಿ ದ ವೇ ಹಿ ವಾಕ್ಸ್ ಇನ್ ಟು ದ ಜಂಗಲ್ಸ್, ಪರ್ಟಿಕ್ಯುಲರ್ ಥಿಂಗ್ಸ್ನ ಹೇಗೆ ಅಬ್ಸರ್ವ್ ಮಾಡ್ತಾರೆ, ಅದನ್ನೆಲ್ಲ ನನಗೆ ಸ್ವಲ್ಪ
ಕಾಪಿ ಅಲ್ಲ, ಐಸ್ ಟು ಗೆಟ್ ಇನ್ಸ್ಪೈರ್ಡ್ ಅವರಿಂದ. ಸೊ ಅದೇ ಥರ ನಾನು ಒಂದ್ಸಲ ಮನೆಗೆ ಹೋಗಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಐಸ್ ಟು ಪರ್ಫಾರ್ಮ್ ಮೈ ಸರ್ ಕನ್ಫರ್ಮ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಬಂದು ಅದನ್ನೇ ಕೊಡ್ತಾ ಇದ್ದೆ. ಸೊ ಡೈರೆಕ್ಟರ್ಸ್ಗೆ, ಪ್ರೊಡ್ಯೂಸರ್ಸ್ಗೆ ಇಟ್ ವಾಸ್ ವೆರಿ ಫ್ರೆಂಡ್ಲಿ ಥರ. ಟೈಮ್ ವೇಸ್ಟ್ ಮಾಡಿದೆ ಶೂಟಿಂಗ್ ಟೈಮಲ್ಲಿ. ಅವ್ರಿಗೆ ಎವ್ರಿ ಡೇ ಕೌಂಟ್ಸ್, ಸಾಕಷ್ಟು ಬಂಡವಾಳ ಹಾಕ್ತಾರೆ. ಸೊ ಆದಷ್ಟು ಬೇಗ ಮುಗಿಸ್ಕೊಡೋಣ ಅನ್ನೋ ಒಂದು ಉದ್ದೇಶದಲ್ಲಿ ಐ ಫಿನಿಶ್ ದಟ್. ಮೂವಿ ಎಲ್ಲ ಕಂಪ್ಲೀಟ್ ಆಯಿತು. 1 year ತೊಗೊಂಡ್ವಿ ಮೂವಿ ರಿಲೀಸ್ ಮಾಡೋದಕ್ಕೆ. ಯಾಕಂದರೆ ಡಬ್ಬಿಂಗ್, ಎಡಿಟಿಂಗ್, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ವರ್ಕ್ ಇತ್ತು. ಅದೆಲ್ಲ ತಿಳ್ಕೊಂಡೆ ನಾನು. ಅವ್ರ ಜೊತೆ ಲಿಟ್ರಲಿ ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೀನಿ. ಎಡಿಟಿಂಗ್ ಅಂದರೆ ಏನು, ಪೋಸ್ಟ್ ಪ್ರೊಡಕ್ಷನಲ್ಲಿ ಕಲರ್ ಕರೆಕ್ಷನ್ಸ್ ಹೆಂಗಿರುತ್ತೆ, ಆಮೇಲೆ BGMs ಅಂದರೆ ಏನು, ಯಾವ ಮಟ್ಟಕ್ಕೆ ಸ್ಪೆಷಲ್ ಎಫೆಕ್ಟ್ಸ್ ಕೊಡ್ತಾರೆ, ಅದನ್ನೆಲ್ಲ ನೋಡಿ ಇಟ್ ವಾಸ್ ಲೈಕ್ ಒಂದು ಬುಕ್ ರೆಡಿ ಮಾಡ್ಕೊಂಡಿದ್ದೆ ನಾನು. ಐ ಹ್ಯಾವ್ ಅ ಹ್ಯಾಬಿಟ್, ನನಗೆ ಒಂದು ಬುಕ್ ಬರೆಯೋ ಅಭ್ಯಾಸ ಇದೆ. ಸೊ ಈ ಮೂವಿನಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲನೂ ಒಂದು ಬುಕ್ ಮಾಡ್ಕೊಂಡೆ. ಯಾವಾಗ ನೋಡಿದ್ರು ಅದು ಓದ್ಕೊಳ್ಳೋದು ಒಂಥರ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇನ್ನೇನು 2 ದಿವಸ ಬಂದ್ಬಿಡುತ್ತೆ ಮೂವಿ. 26ಗೆ ರಿಲೀಸ್ ಆಗ್ತದೆ. ಅದೇ ನಿಮ್ಮ ತಂದೆಯವರು ತುಂಬಾ ಇಷ್ಟಪಡ್ತಾ ಇರಲಿಲ್ಲ ಇಂಡಸ್ಟ್ರಿಗೆ ಹೋಗೋದು ಅಂತಂದ್ರೆ, ಇವಾಗ ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀರಾ, ಏನಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ? ಪರ್ಫೆಕ್ಟ್ ಕ್ವೆಶ್ಚನ್. ಅದು ಟ್ರೈಲರ್ ರಿಲೀಸ್ ಆಯಿತು ಲಾಸ್ಟ್ ಜೂನಲ್ಲಿ. ನಾನು ಪಾಪ ಟ್ರೈಲರ್ ರಿಲೀಸ್ ಆಗ್ತಾ ಇದೆ, ನಿಮಗೆ ಬರೋಕ್ಕಾಗುತ್ತಾ ಅಂತ ಕೇಳಿದೆ. ಲೈಕ್ ಹಿ ವಾಸ್, ಅವ್ರಿಗೆ ಒಂಥರ ಫೀಲ್ ಇತ್ತು, ಗಿಲ್ಟ್ ಫೀಲ್ ಇತ್ತು. ನಾನು ಬೇಡ ಅಂತ ಇದ್ದೆ, ಬಟ್ ಆದರೂ ಬಂದ್ಬಿಟ್ಟ. ಖುಷಿ ಇತ್ತು ಅವ್ರನ್ನ ಒಳಗೆ. ಬಟ್ ಅವ್ರು ಬಂದರು, ಸ್ಟುಡಿಯೋಗೆ ಬಂದರು, ಟ್ರೈಲರ್ ನೋಡಿದ್ರು. ನಾನು ಅವ್ರನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಅವ್ರ ರಿಯಾಕ್ಷನ್ ಹೇಗಿರುತ್ತೆ. ಯಾವತ್ತೂ ನೋಡಿಲ್ಲ ಅವ್ರ ಮುಖದಲ್ಲಿ ಅಂಥ ಖುಷಿನ ಯಾವತ್ತೂ ನೋಡಿಲ್ಲ ಅವ್ರ ಮುಖದಲ್ಲಿ. ಯಾವುದೇ ಎಷ್ಟೇ ಅವರು ಸಾಧನೆ ಮಾಡಿದ್ರು ಆ ಖುಷಿ ನನಗೆ ಅವ್ರಲ್ಲಿ ಕಾಣ್ತಿರ್ಲಿಲ್ಲ. ಬಟ್ ಈ ನನ್ನ ಟ್ರೈಲರ್ ನೋಡಿದಾಗ ಹಿ ವಾಸ್ ಅಬ್ಸಲ್ಯೂಟ್ಲಿ, ಕಣ್ಣಲ್ಲಿ ನೀರು ನೋಡಿದ್ದೀನಿ ಅವ್ರಿಗೆ. ಅವ್ರಿಗೆ ಸಾರಿ ಸಹ ಹೇಳಿದ್ರು ನನಗೆ. ನಾನು ಅವಾಗ ನಿನ್ನನ್ನು ಖುಷ್ ಮಾಡಬೇಕಿತ್ತು, ಬಹುಶಃ ಆವಾಗಲೇ ಬಂದಿದ್ದರೆ ಇವಾಗ ಇಷ್ಟೊತ್ತಿಗೆ ನೀನು ಎಲ್ಲೋ ಇರ್ತಾ ಇದ್ದೆ. ನನ್ನಿಂದ ಆಗಿರೋ ತಪ್ಪು ನಾನು ತಿಳ್ಕೊಂಡಿದ್ದೀನಿ. ಇಟ್ಸ್ ವೆರಿ ನೈಸ್. ನನ್ನ ಮಗ ಒಂದು ಪೊಲೀಸ್ ಆಫೀಸರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ. ಆ್ಯಂಡ್ ದಟ್ಟು ಇಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಆವಾಗಿಂದ ಪಾಪ ಹೋಗಿ ಮಗನೇ, ನೀನು ಏನು ಮಾಡೋಕೆ ಅಂದ್ಕೊಂಡಿದ್ದೆ ಮಾಡೋ ಅಂತ. ನೀವು ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ನಿಮ್ಮ ವೈಫೇ ಕಾರಣ ಅಂತ ಹೇಳಿದ್ರಿ. ಇವಾಗ ಪೊಲೀಸ್ ಕ್ಯಾರೆಕ್ಟರ್ ಮಾಡಿಬಿಟ್ಟು ಇನ್ನೊಂದು 2 ದಿನದಲ್ಲಿ ಬಿಗ್ ಸ್ಕ್ರೀನಲ್ಲಿ ಬರ್ತಾ ಇದ್ದೀರಾ. ನಿಮ್ಗಿಂತ ಜಾಸ್ತಿ ನಿಮ್ಮ ವೈಫ್ ತುಂಬ ಖುಷಿಯಾಗಿರ್ತಾರೆ ಅಂತ ಅನ್ಸುತ್ತೆ. ವೈಫ್ ಆ್ಯಂಡ್ ಮಗನ. ಹಾಂ, ಮಗ ಏನು, ಮೈ ಸನ್. ಯಾವಾಗ ಪಾಪ ಬರುತ್ತೆ, ಯಾವಾಗ ಹೋಗೋಣ, ಏನೋ ಟಿಕೆಟ್ಸ್ ಎಲ್ಲಿ ಸಿಗುತ್ತೆ, ಆ ಕ್ಯೂರಿಯಾಸಿಟಿ ಅವನಿಗೆ. ವೈಫ್ ಏನಂದರೆ ಶಿ ಈಸ್ ಆಲ್ವೇಸ್ ಕಾಮ್ ಗೋಯಿಂಗ್ ಲೇಡಿ. ಯಾವುದೇ ವಿಷಯಕ್ಕೆ ಜಾಸ್ತಿ ಎಕ್ಸೈಟ್ ಆಗೋದಾಗಲಿ, ಇಲ್ಲ ಕೋಪ ಬಂದ್ರೂ ಜಾಸ್ತಿ ಮಾಡೋದಾಗಲಿ, ಶಿ ಈಸ್ ಅ ಸ್ಟೇಬಲ್ ಲೇಡಿ ಅಮ್ಮ. ಇಸ್ ಇಟ್, ಬರ್ತಾ ಇದೆ, ಯುವರ್ ಡ್ರೀಮ್ ಇಸ್ ಕಮಿಂಗ್ ಥ್ರೂ, ಲೆಟ್ಸ್ ವಾಚ್ ಆನ್ ದ ಥಿಯೇಟರ್ಸಲ್ಲಿ ನೋಡೋಣ. ಆಡಿಯನ್ಸಸ್ ಏನು ಹೇಳ್ತಾರೆ ಅದು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ನೀನು ಎಷ್ಟೇ ಎಕ್ಸೈಟ್ ಆಗೋದು ನನಗೆ ಬೇಕಾಗಿಲ್ಲ. ಆಡಿಯನ್ಸಸ್ಸಿಂದ ನಿನ್ಗೆ ಏನು ಫೀಡ್ಬ್ಯಾಕ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಅವ್ರನ್ನ ಮೆಚ್ಚಕ್ಕೆ ಟ್ರೈ ಮಾಡು, ನನ್ನನ್ನೆಲ್ಲ ಅಂತ ಹೇಳ್ಬಿಟ್ಟು. ಸೊ ಅದೇ ಬಯಸ್ತಾ ಇದ್ದೀನಿ. ಆಡಿಯನ್ಸಸ್ ನನ್ನನ್ನು ರಿಸೀವ್ ಮಾಡ್ಕೊಳ್ತಾರೆ, ಎಲ್ಲರನ್ನ ರಿಸೀವ್ ಮಾಡ್ಕೊಂಡು ನನ್ನನ್ನು ರಿಸೀವ್ ಮಾಡ್ಕೊಳ್ತಾರೆ ಅಂತ ಜಸ್ಟ್ ಪ್ರೈಯಿಂಗ್ ಗಾಡ್. ಪ್ರಿಪ್ರೇಷನ್ ಮಾಡ್ಕೊಳ್ಳುವಾಗ, ಸಿನಿಮಾದು ಕ್ಯಾರೆಕ್ಟರ್ ಮಾಡುವಾಗ ಮನೇಲಿ ರಿಹರ್ಸಲ್ ಎಲ್ಲ ಮಾಡ್ಕೊಳ್ತಿದ್ದೆ ಅಂತ ಹೇಳಿದ್ರಿ. ಆ ಟೈಮಲ್ಲಿ ನಿಮ್ಮ ವೈಫು ಈ ಥರ ಮಾಡು, ಚೆನ್ನಾಗಿದೆ, ಇದು ಬೇಡ, ಈ ಥರ ಏನಾದ್ರು ಗೈಡ್ ಮಾಡ್ತಿದ್ದ? ಹೇಳ್ತಾ ಇದ್ರು. ಕ್ಲಿಪ್ಸ್ ಬೇರೆ ತೋರಿಸ್ಕೊಡ್ತಾ ಇದ್ರು ನನಗೆ. ಈ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಇವರು ದೇವರಾಜನ್ ಅವರು ಇದ್ರು, ಅವ್ರೂ ನಾನು ತುಂಬಾ ಕ್ಲಿಪ್ಸ್ ನೋಡಿ ತೊಗೊಂಡಿದ್ದು. ಆಮೇಲೆ ತೆಲುಗುನಲ್ಲಿ ಕೆಲವು ಇನ್ಸ್ಪೆಕ್ಟರ್ಸ್ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ, ಅವ್ರನ್ನೂ ತೊಗೊಂಡಿದ್ದೆ. ಹಿಂದಿನಲ್ಲಿ ಐ ಟು ಟೇಕ್ ಕ್ಲಿಪ್ಸ್, ಅದನ್ನೆಲ್ಲ ಒಂಥರ ಮರ್ಜ್ ಮಾಡಿಕೊಂಡು ವಿಚ್ ಇಸ್ ದ ಬೆಸ್ಟ್. ನಾನು ಹೇಗೆ ಕೊಡಬಲ್ಲೆ, ಎಲ್ಲ ಗ್ರಾಸ್ ಮಾಡಿದ್ದೀನಿ, ಬಟ್ ನಾನು ಹೇಗೆ ಕೊಡಬಲ್ಲೆ ಅನ್ನೋದು. ಎವ್ರಿ ಡೇ ನಾನು ಕಾಸ್ಟ್ಯೂಮ್ ಹಾಕೋತಾ ಇದ್ದೆ, ಆ ಪೊಲೀಸ್ ಕಾಸ್ಟ್ಯೂಮ್ ಹಾಕೋತಾ ಇದ್ದೆ. ಮನೆಗೆ ಹೋಗಿ ಬೆಲ್ಟ್ ಟೈಟ್ ಮಾಡಿಕೊಂಡು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆಯಿತು 10 ಸಲ ಡೈಲಾಗನ್ನು ಅವ್ರು ಕೊಡ್ತಾಯಿದ್ರು ನನಗೆ. ಡೈಲಾಗ್ಸ್ 10 ಸರಿ ಡೈಲಾಗನ್ನು ರಿಪೀಟ್ ಮಾಡಿ ದೆನ್ ನನಗೆ ಕನ್ಫರ್ಮ್ ಅಲ್ಲ, ನನ್ನ ಹೆಂಡತಿ ಮೆಚ್ಚಿದ್ರೆ ಆ ಡೈಲಾಗ್ನ, ಆ ಮಾಡ್ಯುಲೇಷನ್ನೇ ತೊಗೊಂಡೋಗಿ ನಾನು ಸಿನಿಮಾನಲ್ಲಿ ಪ್ರೊಡ್ಯೂಸ್ ಮಾಡ್ತೀನಿ.
ಶಿ ಆಲ್ಸೋ ಟ್ರಾವೆಲ್ಡ್ ನನ್ನ ಜೊತೆ ಶೂಟಿಂಗಲ್ಲಿ 15 ಡೇಸ್ ಇದ್ದರು. ನನಗೆ ಬೇಕಾದೆಲ್ಲ ನೋಡ್ಕೊಳ್ತಾ ಶಿ ಲವ್ ನನ್ನ ಜೊತೆ ಆ 15 ಡೇಸ್ ಜರ್ನಿ ಅವ್ರಿಗೂ ಒಂಥರ ಹೊಸದಾಗಿತ್ತು. ಶಿ ಈಸ್ ಹ್ಯಾಪಿ, ಶಿ ಇಸ್ ವೆರಿ ಹ್ಯಾಪಿ ಅಂತ. ಕನ್ನಡದಲ್ಲಿ ಸಾರಿ ಕೇಳಿ ಸರ್, ಹಲೋ, ನೀವು ಕನ್ನಡದಲ್ಲಿ ನಿಮಗೆ ಯಾವ ಹೀರೋ ತುಂಬ ಇನ್ಸ್ಪೈರ್ ಆಗ್ತಾರೆ ನಿಮಗೆ? 80s 90s ಹೀರೋಸ್ ಅಂದರೆ ನನಗೆ ರವಿಚಂದ್ರನ್ ಸರು ಆ್ಯಂಡ್ ಫಾರ್ ಮಿ ಶಿವರಾಜ್ ಸರ್ ಇಸ್ ವೆರಿ ಗುಡ್ ಇನ್ಸ್ಪಿರೇಷನ್. ರೀಸೆಂಟ್ ಮೂವೀಸಲ್ಲಿ ಬಂದಿರೋ ಅಪ್ಪು ಸರ್ದು ಈಸ್ ಗಾಡ್ ಆಫ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ಈಸ್ ರಿಯಲಿ ಅವ್ರ ಮಾತಿನಲ್ಲಿ ಆ ಸ್ಪಷ್ಟತೆ ಇದೆ ನೋಡಿ. ಎವ್ರಿಥಿಂಗ್ ಹಿ ಟೇಕ್ಸ್ ಇಟ್ ಸೋ ಪೊಲೈಟ್ಲಿ. ಅವ್ರು ಡೈಲಾಗ್ ಹೊಡೆದ್ರು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಲೈಕ್ ಯಾಕೆ ನಾನು ಅವ್ರ ಜೊತೆ ಇದ್ದಿದ್ರೆ ನಾನು ಅವ್ರ ಥರ ಆಗ್ಬೋದಿತ್ತಲ್ಲ ಅನ್ನೋದೊಂದು ತುಂಬ ನಂಬ್ಕೊಂಡೆ ನಾನು. ಆ್ಯಕ್ಚುಲಿ ಆ ಇನ್ಸಿಡೆಂಟ್ ನಡೆದಾಗ ಐ ಲಿಟರಲಿ ಫೆಲ್ಟ್ ನೋ ಹಿ ಶುಡ್ ಹ್ಯಾವ್ ಬೀನ್ ದೇರ್. ಅವ್ರ ಜೊತೆ ನಾನೊಂದು ಫಿಲ್ಮ್ ಮಾಡಬೇಕಿತ್ತು ಅನ್ನೋ ಒಂದು ಫೀಲ್, ತುಂಬ ಸ್ಯಾಡ್ ಫೀಲ್ ಅದು. ಬಟ್ 90s ಇನ್ಸ್ಪಿರೇಷನ್ಸಲ್ಲಿ ನನಗೆ ರವಿಚಂದ್ರನ್ ಸರ್, ಶಿವರಾಜ್ ಸರ್, ಇವಾಗಂದರೆ ಅಪ್ಪು ಸರ್ ಆ್ಯಂಡ್ ಆ ಮ್ಯಾಚೋಯಿಸಮಲ್ಲಿ ನನಗೆ ದರ್ಶನ್ ಸರ್ ಇಷ್ಟ ಆಗ್ತಾರೆ. ವಾಯ್ಸ್ ಮಾಡ್ಯುಲೇಷನ್ ಇದೆ ನೋಡಿ, ಸುದೀಪ್ ಸರ್ ಇಷ್ಟ. ಆ ವಾಯ್ಸ್ ಅಂದ್ರೇನೆ ಒಂದು ವೈಬ್ರೇಷನ್, ಯಾರು ಅಷ್ಟು ಈಸಿಯಾಗಿ ಮರೆಯೋಕ್ಕಾಗಲ್ಲ. ಸಖತ್ ಸುದೀಪ್ ಅದೊಂಥರ. ಸರ್ ವಾಯ್ಸ್ಗೆ ಯಾರಾದರೂ ಫ್ಲಾಟ್ ಆಗಬೇಕಾದ್ರೆ. ಹೌದು ಸರ್. ಅದೇ ಸರ್, ಇವಾಗ ನೀವು ಯಾವ ಥರ ಕ್ಯಾರೆಕ್ಟರ್ಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀರಾ? ನೋಡಿ, ಕ್ಯಾರೆಕ್ಟರ್ ಯಾವುದೇ ಆಗಿರಲಿ, ನಾನು ಆ ಕ್ಯಾರೆಕ್ಟರ್ನ ಮೂಲಕ ಸೊಸೈಟಿಗೆ ಒಂದು ಮೆಸೇಜ್ ಕೊಡ್ತೇನೆ. ಆ ಥರ ಯಾವುದೇ ಕ್ಯಾರೆಕ್ಟರ್ ಆಗಿದ್ದರೂ ಐ ಡೋಂಟ್ ಮೈಂಡ್. ಹೀರೋನೇ ಆಗಬೇಕು ಅನ್ನೋದು ನನ್ನ ಆಸೆ ಅಲ್ಲ ಅಂತ ಹೇಳ್ಬಿಟ್ಟು ವಿಲನ್ ಮಾಡೋಕ್ಕೂ ನಾನು ಹಿಂದೆ ಮುಂದೆ ನೋಡಲ್ಲ. ಆ ಕ್ಯಾರೆಕ್ಟರ್ಗೆ ನನ್ನ ಪರ್ಸ್ನಾಲಿಟಿ ಮ್ಯಾಚ್ ಆಗುತ್ತೆ, ಡಿಮ್ಯಾಂಡ್ ಮಾಡುತ್ತೆ ಅಂತಂದರೆ ಐ ಆಮ್ ರೆಡಿ ಟು ಡೂ ಆ್ಯಂಡ್ ಐ ವಿಲ್ ಗಿವ್ 100%. ಇವಾಗ ಈ ಸಿನಿಮಾ ಆದಮೇಲೆ ನೆಕ್ಸ್ಟ್ ಯಾವ ಸಿನಿಮಾ ರೆಡಿ ಇದೆ ನಿಮಗೆ? ತಮಿಳಲ್ಲಿ ಈ ಸಿನಿಮಾ ಮುಗಿದ 2 ತಿಂಗಳಿಗೆ ತಮಿಳ್ ಇಂದ ಒಬ್ಬ ಪ್ರೊಡ್ಯೂಸರು, ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡೋವಾಗ ನನಗೆ ಮೀಟ್ ಮಾಡಿ, ಬ್ಯಾಂಗ್ಳೂರು ಟು ಚೆನ್ನೈ ಟ್ರಾವೆಲ್ ಮಾಡ್ತಾ ಇದ್ದೆ. ಅವಾಗ ಕೂತ್ಕೊಂಡಿದ್ದೆ, ನೆಕ್ಸ್ಟ್ ಸೀಟ್ ಹಿ ವಾಸ್ ಮಾತಾಡ್ತಾ ಇದ್ದವಾಗ ನಾನು ನನ್ನ ಮೂವಿ ರಿವ್ಯೂಸ್ನ ಅಂದರೆ ಎಡಿಟಿಂಗ್ ಅದೆಲ್ಲ ನಡೀತಾ ಇತ್ತಲ್ಲ, ಅದನ್ನೆಲ್ಲ ನೋಡ್ಕೊತಾ ಇರ್ತಾರೆ. ಅವರು ಈ ಜಸ್ಟ್ ಗೇವ್ ಇನ್ ಅ ಪೀಪ್, ನೀವು ಇಂಡಸ್ಟ್ರಿಯಲ್ಲಿ ಇದ್ದೀರಾ ಅಂತ. ಹೌದು, ಒಂದು ಫಸ್ಟ್ ಮೂವಿ ಮಾಡಿದ್ದೀನಿ ಕನ್ನಡ, ನೋಡಿ ನೀವು ಕೂಡ ರಿಲೀಸ್ ಆಗುತ್ತೆ ಅಂತ. ನನಗೆ ಗೊತ್ತಿಲ್ಲ ಅವ್ರು ಪ್ರೊಡ್ಯೂಸರ್ ಅಂತ. ಆವಾಗ ಅವ್ರು ಹೇಳಿದ್ರು, ಈ ಥರ ನಾನು ತಮಿಳ್ ಪ್ರೊಡ್ಯೂಸರ್, ಒಂದು ಮೂವಿ ಮಾಡ್ತಾ ಇದ್ದೀನಿ, ಅದರಲ್ಲಿ ಕ್ಯಾರೆಕ್ಟರ್ಸ್ ಇದ್ದರೆ ಕೊಡ್ತೇನೆ, ಮಾಡ್ತೀರಾ ಅಂತ. ಇದೇನಪ್ಪ ಇದು ಫಸ್ಟ್ ಮೂವಿನೂ ಹಂಗೆ ಬಂತು, ಅಕಸ್ಮಾತಾಗಿ ಬಂತು. ಇದನ್ನು ಆಕಸ್ಮಿಕವಾಗಿ ಬರ್ತಾ ಇದೆ, ಮಾಡ್ತೇನೆ. ಆಮೇಲೆ ಅಲ್ವಾ, ಸೊ ಬಟ್ ಲ್ಯಾಂಗ್ವೇಜ್ ಸ್ವಲ್ಪ ಬರುತ್ತೆ ನನಗೆ. ನಾನು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ ಸರ್, ಮತ್ತು ಹೇಗೆ ನಾನು ಪರವಾಗಿಲ್ಲ, ನಾನು ಡಬ್ ಮಾಡ್ಕೊಳ್ತೀನಿ ಸರಿ ಅಂತ. ಆಫ್ಟರ್ ಅ ವೀಕ್ ಆರ್ 10 ಡೇಸ್ ಆದಮೇಲೆ ಫೋನ್ ಬಂತು ನನಗೆ, ಬರ ಹೇಳೋದು. ನಾವು ವೆಂಡೆ ಅವ್ರು ತಮಿಳಲ್ಲಿ ಏನೇನೋ ಹೇಳ್ತಾ ಇದ್ದಾರೆ, ಸ್ಕ್ರಿಪ್ಟ್ ಎಲ್ಲ ತಮಿಳಲ್ಲಿ ಓದ್ತಾ ಇದ್ದಾರೆ, ಏನೂ ಅರ್ಥ ಆಗ್ತಾ ಇಲ್ಲ. ನಾನು ಒಬ್ಬ ಫ್ರೆಂಡನ್ನು ಕರ್ಸ್ಕೊಂಡು ಐ ಆಸ್ಕ್ಡ್ ಹಿಮ್, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದು ನನಗೆ. ಐ ಥಿಂಕ್ ಸ್ಕ್ರಿಪ್ಟ್ ಚೆನ್ನಾಗಿದ್ದಂಗಿದೆ, ಅವ್ರ ವೇ ಈಸ್ ಎಕ್ಸ್ಪ್ರೆಸಿಂಗ್, ಸ್ಕ್ರಿಪ್ಟ್ ಚೆನ್ನಾಗಿದ್ದಂಗಿದೆ. ವೇಣು ಅನ್ನೋದು ಮೂವಿ ಹೆಸರು. ಸೊ 50% ಕಂಪ್ಲೀಟ್ ಮಾಡಿದ್ದೀನಿ, ಇನ್ನು 50% ನಾನು ಈ ಮೂವಿ ರಿಲೀಸ್ ಆದಮೇಲೆ, ಈ ಮೂವಿ ಹತ್ರ ಬರ್ತಾ ಇತ್ತಲ್ಲ, ಸೊ ನನ್ನ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇತ್ತು ಆ್ಯಕ್ಚುಲಿ. ಸೊ ಐ ಸ್ಟಾಪ್ ದೆ, ಮೂವಿ ರಿಲೀಸ್ ಆದಮೇಲೆ ಮತ್ತೆ ಬರ್ತೀನಿ ಸರ್. ಅದೊಂದು ತಮಿಳ್ ಮೂವಿ. ಕನ್ನಡ ಸೆಕೆಂಡ್ ಮೂವಿ ಬಂದು ನನಗೆ ತೇಜ್ ಅವರು ಇನ್ನೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಅವ್ರ ಮೂವಿನಲ್ಲಿ, ಡೂಡ್ ಅನ್ನೋ ಮೂವಿನಲ್ಲಿ. ಇಲ್ಲೇ ಇದ್ದಾರೆ ಅವರು, ಇನ್ವೈಟ್ ಮಾಡೋಣ ಅಂತ. ಸರ್, ವಿಕ್ರಮ್ ಅವ್ರು ಹೇಳ್ತಾ ಇದ್ರು, ನನ್ನ ನೆಕ್ಸ್ಟ್ ಸಿನಿಮಾ ನಮ್ಮ ಫ್ರೆಂಡ್ ತೇಜ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ. ಹೇಳಿ ಸರ್ ನೀವು ಅದ್ರ ಬಗ್ಗೆ. ಹೌದು, ನನಗೆ ಕೆಲವು ಫ್ರೆಂಡ್ಸ್ ವಿಕ್ರಮ್ ಅನ್ನೋದು ಫ್ರೆಂಡ್ ಅಂತ ಮಾತ್ರ ಹೇಳ್ತಾ ಇಲ್ಲ, ಟ್ರೈಲರ್ ನೋಡಿದೆ ನಾನು.
ನನಗೆ ಆ ಸಾಯಿ ಕುಮಾರ್ ಪರ್ಫಾರ್ಮೆನ್ಸ್ ಇದೆ ಪೊಲೀಸ್, ಆ ಲೆವೆಲ್ ಪರ್ಫಾರ್ಮ್ ಮಾಡಿದ್ದಾರೆ. ಟ್ರೈಲರ್ ತುಂಬ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಅವ್ರ ಪರವಾಗಿ ಮಾತಾಡೋದಕ್ಕೆ ನನಗೆ ಖುಷಿ ಆಗುತ್ತೆ. ಅದಕ್ಕೆ ನಾನು ಇನ್ವೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅಷ್ಟೇ ಅಲ್ಲ, ಅವ್ರು ತಮಿಳಲ್ಲಿ ಕೂಡ ಹೀರೋ ಏನು ಅಂತ ಸಿನಿಮಾ ಮಾಡ್ತಾ ಇದ್ದಾರೆ. ನನ್ನ ಸಿನಿಮಾ ಡ್ಯೂಡಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ಪಾತ್ರದಲ್ಲಿ, ಅಂದರೆ ಈವನ್ ಬೀಂಗ್ ಹೀರೋ ನನ್ನ ಸಿನಿಮಾದಲ್ಲಿ ಪಾಪ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಸೊ ಐ ಫೆಲ್ಟ್ ಎಸ್ ಐ ಶುಡ್ ಕಮ್ ಅಂಡ್ ಸಪೋರ್ಟ್ ಇಟ್. ಸರ್ ನೀವು ಹಿಂದೆ ಯಾವ ಸಿನಿಮಾಗಳು ಪ್ರೊಡ್ಯೂಸ್ ಮಾಡೋಕ್ಕೆ ಏನು ರೀಸನ್ನು? ಇಲ್ಲ, ನಾನು ಬೇಸಿಕ್ಲಿ ನಾನು ಅಂದರೆ ನಿಮ್ಗೆ ಗೊತ್ತಿರಬೇಕು, ಬ್ರದರ್ ಅಂತ ಮೋಸ್ಟ್ಲಿ 3ನೇ ವಯಸ್ಸು 4ನೇ ವಯಸ್ಸು ನಾನು ಫಸ್ಟ್ ಸಿನಿಮಾ ಮಾಡಿದ್ದೆ ಶಂಕರ್ ನಾಗ್ ಸರ್ ಜೊತೆ, ಮಹೇಶ್ವರ ಅಂತ. ಗೊತ್ತಿಲ್ದಿರೋಣ ನನ್ನ ಫಸ್ಟ್ ಫಿಲ್ಮ್ ಲಾಂಚ್ ಆಗಿಬಿಟ್ಟಿದೆ ಶಂಕರ್ ನಾಗ್ ಸರ್ ಜೊತೆ. 19ನೇ ವಯಸ್ಸಲ್ಲೇ ನಾನು ಮೀಸೆ ಚಿಕ್ಕದಾಗ ಅಂತ ಸಿನಿಮಾ, ಅದು ನಾನು ಲಾಂಚ್ ಮಾಡಿದೆ ಅಪ್ಪು ಪಾರ್ವತಮ್ಮ. ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆ ಹಾಡು ಕೂಡ ಅದೇ ನನ್ನ ಸಿನಿಮಾ. ಸೊ ಅದಾದ್ಮೇಲೆ ನಾನು ತಮಿಳ್ ಸಿನಿಮಾ ಮಾಡಿದೆ, 4 ಸಿನಿಮಾ. ಅಲ್ಲೇ ನಾನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೆ. ಅದಾದ್ಮೇಲೆ ಇಲ್ಲಿ ಬಂದಮೇಲೆ ನನಗೆ ಬೇಕಾಗಿರೋ ಸ್ಕ್ರಿಪ್ಟ್ ಸಿಗಲಿಲ್ಲ ಬೇಸಿಕ್ಕು. ಸೊ ಅದಕ್ಕೋಸ್ಕರ ಈ ಗಾಟ್ ಇಂಟು ಪ್ರೊಡಕ್ಷನ್. ರಿವೈಂಡ್ ಅಂತ ಒಂದು ಸಿನಿಮಾ ಮಾಡಿದೆ, ರಾಮಾಚಾರಿ 2.0 ರೀಸೆಂಟ್ಗೆ. ಈಗ ಡ್ಯೂಡ್ ಅಂತ. ಈ ಡ್ಯೂಡ್ ಸಿನಿಮಾ ಸ್ಪೆಷಾಲಿಟಿ ಏನಂದರೆ, ಇದು ನಾನು ಮತ್ತು ರಾಘಣ್ಣ ಸೇರಿ ಮಾಡಿರೋ ಕಥೆ. ಇದು ಗರ್ಲ್ಸ್ ಸಾಕರ್ ಅಂದರೆ ಫುಟ್ಬಾಲ್ ಬಗ್ಗೆ. ಅಪ್ಪುಗೆ ತುಂಬ ಫೇವ್ರೆಟ್ ಗೇಮ್ ಬಂದು ಫುಟ್ಬಾಲ್. ಸೊ ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನಾವಿಬ್ಬರು ಅದರಲ್ಲಿ ಸರ್ ಯಾವ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಕೇಳ್ಬೋದಾ? ಅದು ಹೇಳ್ಬೋದು, ಬಟ್ ಇನ್ನೊಂದ್ಸಲ ಹೇಳ್ತೀನಿ. ಇವತ್ತು ಒಂದು ಇಂಪಾರ್ಟೆಂಟ್ ಬರುತ್ತೆ. ವಿಕ್ರಮ್ ಅವರು ನಿಮ್ಮದು ಹೇಗೆ ಪರಿಚಯ ಆಗಿದ್ದು? ಆ್ಯಕ್ಚುಲಿ ಇವರು ನನ್ನ ಇನ್ನೊಬ್ಬ ಫ್ರೆಂಡ್ ಇದ್ದಾರೆ ಡೈರೆಕ್ಟರ್, ಜೆ ಅವರು ಜೆ ಶ್ರೀನಿವಾಸ್ ಅಂತ. ಅವರು ಸಿನಿಮಾ ಮಾಡ್ತಾರೆ, ಅದನ್ನು ಅವರು ಒಂದು ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ಸೊ ಆ ಥರ ಪರಿಚಯ ಆಗಿರ್ತಾರೆ. ಎಷ್ಟು ವರ್ಷ ಗೆಳೆತನ ನಿಮ್ಮದು? ಆ್ಯಕ್ಚುಲಿ ತುಂಬ ವರ್ಷದ ಪರಿಚಯ ಅಲ್ಲ, ಬಟ್ ಆದರೂ ಶಾರ್ಟ್ ಟೈಮಲ್ಲೇ ಇಲ್ಲ ಅವ್ರ ಬಗ್ಗೆ ನೀವು ಶಾಕ್ ಆಗ್ತೀರಾ. ಅವರು ತುಂಬ ಧ್ಯಾನ ಮೆಡಿಟೇಷನ್ ಎಲ್ಲ ಮಾಡ್ತಾರೆ. ಆ್ಯಕ್ಚುಲಿ ನಾನು ಒಂಥರ ಅವ್ರ ಫ್ಯಾನು. ಅಂದರೆ ಅವರು ಈ ಜನ್ರೇಷನಲ್ಲೂ ಈ ಆ್ಯಕ್ಟಿವಿಟೀಸ್ ಯಾರು ಫಾಲೋ ಮಾಡಲ್ಲ. ಸೊ ನಿಜ ಹೇಳ್ಬೇಕಂದ್ರೆ ಅವರು ಸುಮಾರು ಒಂದು 15 ವರ್ಷದಿಂದ ಮೆಡಿಟೇಷನ್ ಮಾಡ್ತಾರೆ. ಅಂದರೆ ನಾವು ಡಾಕ್ಟರ್ ರಾಜ್ಕುಮಾರ್ ಎಲ್ಲ ಮಾಡ್ತಾರೆ. ಸೊ ನಾವು ಫಾಲೋ ಮಾಡೋಕ್ಕಾಗಿಲ್ಲ, ಇವ್ರು ಫಾಲೋ ಮಾಡಿದ್ದಾರೆ. ನನಗೆ ಅದಕ್ಕೆ ಅವ್ರು ಕಂಡ್ರೆ ತುಂಬ ಇಷ್ಟ. ಸೊ ಇವನ್ ಇನ್ ಅ ಶಾರ್ಟ್ ಟೈಮ್, ಬಟ್ ಈಸ್ ವೆರಿ ಜೆಂಟಲ್ಮನ್. ಅದಕ್ಕೆ ನನ್ನ ಒಂಥರ ತುಂಬ ಫ್ರೆಂಡ್ ಆಗಿದೆ. ನೋಡಿ ಸರ್, ಇನ್ ಅ ವೆರಿ ಶಾರ್ಟ್ ಪೀರಿಯಡ್ ಅಲ್ಲಿ ನಮ್ಮಿಬ್ಬರು ಫ್ರೆಂಡ್ಶಿಪ್ ಯಾಕೆ ಟಿಕ್ ಆಯಿತು ಅಂತಂದರೆ, ಅವರ ಕಾನ್ವರ್ಸೇಷನ್ ನನ್ನ ಕಾನ್ವರ್ಸೇಷನ್ ಒಂದು ಲೆವೆಲಲ್ಲಿ ಅದು ಗೊತ್ತಿಲ್ಲದೇ ಕನೆಕ್ಟ್ ಆಗೋಯ್ತು. ಕನೆಕ್ಟ್ ಆದಾಗ ದೆನ್ ಆ ಡಿಸ್ಕಷನ್ ಹಾಗೆ ಕಂಟಿನ್ಯೂ ಮಾಡ್ತಾ ಹೋದ್ವಿ. ಅವ್ರ ಕ್ಯೂರಿಯಾಸಿಟಿ ಬೆಳೀತಾ ಹೋಯಿತು. ನನಗೆ ಅದು ಇಷ್ಟವಾದ ಸಬ್ಜೆಕ್ಟ್. ಮೆಡಿಟೇಷನ್ ಅನ್ನೋದು ನನಗೊಂದು ಇಷ್ಟವಾದ ಸಬ್ಜೆಕ್ಟ್. ನಾನು ಯಾಕೆ ಅವ್ರ ಹತ್ರ ಕಾನ್ವರ್ಸೇಷನ್ ಬೆಳೆಸ್ಕೊಂಡು ಹೋದೆ ಅಂತಂದರೆ ಅವ್ರನ್ನ ಅದರಲ್ಲಿ ಪುಷ್ ಮಾಡೋಣ ಅಂತ. ಸರ್ ನೀವು ಮೆಡಿಟೇಷನ್ ಮಾಡೋಕ್ಕೆ ರೀಸನ್ ಏನು? ಅದೇ ನಾರ್ಮಲ್ ಎಲ್ಲರೂ ಮಾಡ್ತಾರೆ, ನಾನು ಆ ಥರ ಕೇಳಿಲ್ಲ, ಇಂಟ್ರೆಸ್ಟ್ ಇರೋರು. ಸೊ ನಿಮಗೆ ಇಂಡಸ್ಟ್ರಿನಲ್ಲಿ ಏನಾದಕ್ಕಾದ್ರೂ ಹೆಲ್ಪ್ ಆಗ್ಬೋದು ಅನ್ನೋದಕ್ಕೆ, ಅಥವಾ ಯಾವುದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಬಂದಿದ್ದು? ಮಾತ್ರ ಅಲ್ಲ, ಮನುಷ್ಯನಾಗಿ ಹುಟ್ಟು ಪ್ರತಿಯೊಬ್ಬನಿಗೆ ಮೆಡಿಟೇಷನ್ ಅನ್ನೋದು ಅದೊಂದು ನ್ಯಾಚುರಲ್ ಮೆಡಿಸಿನ್. ಇಟ್ ಈಸ್ ನಾಟ್ ನೆಸೆಸಿಟಿ. ಅದು ಪ್ರತಿಯೊಬ್ಬನಲ್ಲಿ ಇರಲೇಬೇಕು, ಅದು ಇದೆ. ಅದನ್ನು ಹೊರಗೆ ತರುವುದು ಪ್ರೋಸೆಸ್ಸೇ ಮೆಡಿಟೇಷನ್ ಅಂದರೆ. ಸಿ ದ ಪವರ್, ದ ಎನ್ಲೈಟ್ಮೆಂಟ್ ದಟ್ ಈಸ್ ವಿದಿನ್ ಯು. ನೀನು ಏನು ಅನ್ನೋದು ನಿನ್ನ ಒಳಗೆ ನೀನು ಇಟ್ಕೊಂಡಿದ್ಯಾ, ಬಟ್ ಅದು ಗೊತ್ತಿಲ್ಲ ನಿನಗೆ. ಹೇಗೆ ತಿಳ್ಕೊತೀಯಾ? ಇಟ್ಸ್ ಅ ಮೆಥಡ್ ಆಫ್, ದೇರ್ ಇಸ್ ಒನ್ ಮೆಥಡ್ ವಿಚ್ ಇಸ್ ಕಾಲ್ಡ್ ಎಸ್ ಮೆಡಿಟೇಷನ್. ಮೆಡಿಟೇಷನ್ ಇಸ್ ನಥಿಂಗ್ ಬಟ್ keeping silence, just close your eyes, maintain silence, don't think anything. ಒಂದು ಕಲ್ಲು ಹೇಗೆ ಕೂತ್ಕೊಳ್ಳುತ್ತೆ, ಇಟ್ ಇಸ್. ಆ ಪ್ರೋಸೆಸ್ನ ನನಗೆ ಹೇಳ್ಕೊಟ್ಟಿದ್ದು ನಮ್ಮ ತಂದೆ. ಬಿಕಾಸ್ he's a great meditator. he is meditating for the past 40 years. ಅವರು ಕೂತ್ಕೊಂಡಾಗ ನಾವು ಪಾಪ ಮೆಡಿಟೇಷನ್ ಹೋದ್ರೆ ಆಯ್ತು ಬಿಡು, ನೀವು ಕೂತ್ಕೊಳ್ರು ಅಂತ ಅಮ್ಮ ಪುಷ್ ಮಾಡಿದ್ರು ನಮಗೆ. ಅದೇ ಸೇಮ್ ಅಗೇನ್ ಫ್ರಮ್ ದ ಏಜ್ ಆಫ್ 15-16 ವಯಸ್ಸಲ್ಲಿ ನಾನು ಫಾಲೋ ಮಾಡ್ತಿದ್ದಾಗೆ ಅದೊಂಥರ ಇಂಟ್ರೆಸ್ಟ್ ಬೆಳೀತಾ ಹೋಯ್ತು. ದೆನ್ ಫಸ್ಟ್ ಟೈಮ್ ನನಗೆ
ನನ್ನ ಪಪ್ಪ ಜೊತೆ ನನಗೆ ಕನೆಕ್ಷನ್. ವೆನ್ ಐ ಆಮ್ ಇನ್ ಟು ಮೆಡಿಟೇಷನ್ ಮಾತುಕತೆ ಇಲ್ಲ, ಬಟ್ ವಿ ಆರ್ ಇಂಟ್ರಾಕ್ಟಿಂಗ್. ನನ್ನ ತಂದೆ ಜೊತೆ ನಾನು ಇಂಟ್ರಾಕ್ಟ್ ಆಗ್ತಾ ಇದ್ದೀನಿ. ಹೀ ಈಸ್ ಇನ್ ರಾಯ್ಪುರಲ್ಲಿ ಒಂದು ಮೀಟಿಂಗ್ ಹೋಗಿದ್ದಾರೆ. ಈಸ್ ಸಿಟ್ಟಿಂಗ್ ದೇರ್ ಆ್ಯಂಡ್ ಹೀ ಈಸ್ ಮೆಡಿಟೇಟಿಂಗ್. ನಾನು ನನ್ನ ಮನೇಲಿ ಕೂತ್ಕೊಂಡು ಮೆಡಿಟೇಟ್ ಮಾಡ್ತಾ ಇದ್ದೀನಿ. ಹೀ ಈಸ್ ಗೈಡಿಂಗ್ ಮೀ ಫ್ರಮ್ ದೇರ್. ಆ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಅವತ್ತಿಂದ ಬಿಟ್ಟೇ ಇಲ್ಲ ನಾನು. ಇದು ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್. ಫ್ಯಾನ್ ಅಂತ ಹೇಳುವ ಕಾಮನ್ ಇಂಟ್ರೆಸ್ಟ್ ಇದ್ದಿದ್ದು ಸಿನಿಮಾನೇ. ಬಟ್ ಸಿನಿಮಾ ಇಲ್ಲ ನನಗೆ ಈ ಮೆಡಿಟೇಷನ್ ಮುಗಿಬೇಕಾದ್ರೆ ನನಗೆ ನಿಜವಾಗ್ಲೂ ಅಡ್ಮೈರ್ ಮಾಡ್ತೀನಿ. ಯಾಕಂದರೆ ಈ ಜನ್ರೇಷನಲ್ಲಿ ಯಾರು ಹೆಚ್ಚು ಜನ ಸೀರಿಯಸ್ ಆಗಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ನೋಡಿ ಅವ್ರು ತುಂಬ ಸ್ಮಾರ್ಟಾಗಿ ತಿಳಿಸ್ತಾರೆ. ಆ್ಯಕ್ಚುಲಿ ನಮ್ಗೆ ತುಂಬ ಕಾಮ್ ಆಗಿರ್ತಾರೆ. ಸೊ ಅದೊಂದು ವಿಷಯ ನಾನು ಪಿಕಪ್ ಮಾಡಿದ್ದೀನಿ. ನೀವು ಏನಾದರೂ ಪ್ರಯತ್ನ ಪಟ್ಟಿದ್ರಾ? ಇಲ್ಲ, ಇನ್ಮೇಲೆ ಮಾಡ್ತೀನಿ. ಇನ್ನು ಮೇಲೆ ಸ್ಟಾರ್ಟ್ ಮಾಡಬೇಕು. Yeah, he will. He has promised me that he will start his meditation. ಮಾಡ್ತೀನಿ. ಸರ್ ನೋಡಿ, ನಿಮ್ಮ ಸಿನಿಮಾ ರಿಲೀಸ್ ಆಗೋಕ್ಕೂ ಮೊದಲು ನಿಮ್ಮ ಫ್ರೆಂಡ್ ನಿಮಗೆ ಫ್ಯಾನ್ ಆಗಿದ್ದಾರೆ. ಅದರಲ್ಲಿ More than a friend, he is my well-wisher ಅಂತಲೂ ಹೇಳ್ಬೋದು. ಆ್ಯಂಡ್ he is connected to me and I am connected to him. ಯಾವ ಮೂಲಕ? ಟೂ ಪ್ಯಾಷನ್ಸ್. ಒಂದು ಆ್ಯಕ್ಟಿಂಗ್ ಪ್ಯಾಷನ್, ವಿತ್ ಇಂಡಸ್ಟ್ರಿ ಪ್ಯಾಷನ್ ಅಂತ. ಒಂದು ನನ್ನ ಪ್ಯಾಷನ್ ಇವರು ಈಗ ಆಕ್ಸೆಪ್ಟ್ ಮಾಡಿಸ್ತಿದ್ರು ನನಗೆ. ಸೊ ದ್ಯಾಟ್ಸ್ ಹೌ ಐ ಥಿಂಕ್ ವಿ ಬಿಕಮ್ ಲೈಫ್ ಟೈಮ್ ರಿಲೇಷನ್ ಡೆವಲಪ್ ಆಗಿದೆ ಅಲ್ವಾ? ಸೊ ಮೇಘನಾ ಯಾವುದೇ ಮೇಡಮ್, ಸಜೆಷನ್ ಆಗಲಿ, ಯಾವುದೇ ಥಾಟ್ ಪ್ರೊಸೆಸ್ ಆಗಲಿ ಒಟ್ಟಿಗೆ ತಗೋತೀವಿ ನಿಮಗೆ. ಸೊ ಮೇಘನಾ ಮೇಡಮ್ ಅವರು ಬ್ರದರ್ ಅಂತ ಗೊತ್ತಾಯ್ತು. ಸೊ ಅವ್ರು ಸಿನಿಮಾ ಪ್ರೊಡ್ಯೂಸ್ ಮಾಡೋಂಥ ಪ್ಲಾನ್ ಏನಾದರೂ ನಡೀತಾ ಇದೆಯಾ? ಗೊತ್ತಿಲ್ಲ. ಬಟ್ ಇಲ್ಲ, ನಾನು ಏನಂದ್ರೆ ನಮ್ಮದು ನೆಕ್ಸ್ಟ್ ಸಿನಿಮಾ ಗಾಡ್ ಅಂತ ಒಂದಿದೆ. ಅದಾದ್ಮೇಲೆ ನನಗೊಂದು ಐಡಿಯಾ ಇದೆ. ಏನಂದ್ರೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬೇರೆಯವ್ರಿಗೆ ಪ್ರೊಡ್ಯೂಸ್ ಮಾಡಬೇಕನ್ನೋ ಒಂದು ಐಡಿಯಾ ಇದೆ. ಸೊ ಸಬ್ಜೆಕ್ಟಿಗೆ ಆ ಥರ ಏನಾದರೂ 20 ಈಗ ಮಾಡ್ತಾರೆ. ಒಂದು ಫ್ರೆಂಡ್ ಆಗಿ ಅವ್ರ ಸಿನಿಮಾ ರಿಲೀಸ್ ಆಗ್ತಿದೆ, ವಿಶ್ ಮಾಡಿ ಸರ್. ಸೊ ನನಗೆ ಖಂಡಿತಗಳು ಖುಷಿ ಆಗುತ್ತೆ. ಯಾಕಂದರೆ ನೋಡಿ, ಪ್ರತಿಯೊಬ್ಬರು ಒಂದು ಮೊದಲನೇ ಸಿನಿಮಾ ನನಗೆ, ನನ್ನ ಹಳೆಯ ಸಿನಿಮಾ 40 ವಯಸ್ಸಲ್ಲಿ ನನ್ನ ಮೊದಲನೇ ಸಿನಿಮಾ ಎಕ್ಸ್ಪೀರಿಯೆನ್ಸ್ ನೆನಪಾಗುತ್ತೆ. ಒಬ್ಬ 3-4 ದಿನ ತುಂಬ ಪ್ಯಾಷನೇಟ್ ಆಗಿ, ಟೆನ್ಷನ್ ಆಗಿ ಪ್ರೆಸ್ ಮೀಟು ಅದು ಇದು ಅಂತೆಲ್ಲ ಈಸ್ ಆಲ್ಮೋಸ್ಟ್ ಎಲ್ಲಾದರೂ ಇನ್ವಾಲ್ವ್ ಆಗಿದ್ದಾರೆ. ಆ್ಯಸ್ ಅ ಫ್ರೆಂಡ್ ನಾನು ಅವ್ರಿಗೆ ಎಷ್ಟು ಹೇಳೋದು, ಇವತ್ತಿನ ದಿನ ಸಿನಿಮಾ ಮಾಡೋದಷ್ಟೇ ನನ್ನ ಕೆಲಸ. ಮತ್ತಿಂದ ನನ್ನ ಜನಕ್ಕೆ ಗೊತ್ತಿರಬೇಕು. ಜಸ್ಟ್ ಬಿ ಕಾಮ್, ಹಿ ಹಸ್ ಡನ್ ಹಿಸ್ ಜಾಬ್. ವಿತ್ ಆಡಿಯನ್ಸ್ ಸಕ್ಸಸ್ ಆಗಲಿ ಅಂತ ಕೇಳ್ತಾ, ಏನೇ ಆದರೂ ಸಕ್ಸಸ್ ಆದರೂ ತಲೆಗೆ ಹತ್ತಿಸ್ಕೊಬಾರ್ದು. ವಿ ಶುಡ್ ಕೀಪ್ ಡೂಯಿಂಗ್ ಅವರ್ ವರ್ಕ್ ಅಂತ ಒಂದು ಚಿಕ್ಕ ಮಾತು ಹೇಳಿ ನಾನು ರಿಸೀವ್ ಮಾಡಬೇಕು. ಬಟ್ ಈಸ್ ಅ ಗುಡ್ ಪರ್ಫಾರ್ಮರ್, ಅದು ಮಾತ್ರ ಐತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ಒಳ್ಳೆ ಮಾತು ಹೇಳಿದ್ರು, ಸಕ್ಸಸ್ ಆದರೂ ಕೂಡ ತಲೆಗೆ ತಗೊಳ್ಬಾರ್ದು ಅಂತೇಳಿ. Exactly. ತುಂಬ ಒಳ್ಳೆ ಮಾತು ಸರ್. ನಾನು ಆವಾಗಲೇ ನಿಮ್ಗೆ ಒಂದು ಕ್ವಶನ್ ಕೇಳೋದು, ಮತ್ತೆ ಇನ್ ಕೇಸ್ ನೀವು ನೆಗೆಟಿವ್ ರೋಲಲ್ಲಿ ಕಾಣಿಸ್ಕೊಳ್ಳೋದಾದ್ರೆ ನಿಮ್ಮ ಆಪೋಸಿಟಲ್ಲಿ ಯಾವ ಹೀರೋನ ಕಾಣೋಕ್ಕೆ ಇಷ್ಟಪಡ್ತೀರಾ? ನಾನೇ ಅದೇ ಥರ ಒಂದು ಡಿಸ್ಕಷನ್. ಬಟ್ ಎರಡು ಆಪ್ಷನ್ ಕೊಟ್ಟಿದ್ದೀನಿ ಅವ್ರಿಗೆ. ಈಗ ನೋಡಿ, ನನ್ನ ಕೇಳಿದ್ರೆ ನಾನು ವಿಲನ್ ಮಾಡೋದಿದ್ರೆ, ಬಟ್ ಅದು ಎರಡೇ ಕಂಡೀಷನ್. ಒಂದು, ಹೆಣ್ಮಕ್ಳನ್ನ ನೋಡ್ಕೊಳ್ಳಲ್ಲ, ಚಿಕ್ಕ ಮಕ್ಳಿಗೆ ನೋವು ಮಾಡಲ್ಲ ಅಂತ ಬಿಟ್ಟರೆ ಐ ಆಮ್ ರೆಡಿ ಟು ಪ್ಲೇ ವಿಲನ್. ಸೊ ನಾನು ಇವ್ರಿಗೆ ಅದೇ ಹೇಳಿದ್ದು, 2 ರೋಲ್ ಇದೆ, ಚೂಸ್ ಅಂತಾನೆ ಹೇಳ್ಬಿಟ್ಟಿದ್ದೀನಿ. ಸೊ ವಿಲನ್ ಮಾಡಿದ್ರೆ ನಾನೇ ಇಲ್ಲ. ಚೆನ್ನಾಗಿರುತ್ತೆ. ಫ್ರೆಂಡ್ಸು ಆಪೋಸಿಟ್ ನಿಂತ್ಕೊಂಡಾಗ ಹೆಂಗ್ ಕಾಣಿಸ್ತಾರೆ ಸ್ಕ್ರೀನ್ ಅಲ್ಲಿ ಅನ್ನೋದು ಸಖತ್ತಾಗಿರುತ್ತೆ ಸರ್. ಇವಾಗ ಅದೇ ಸರ್ ಅನ್ನ ಹೊರತುಪಡಿಸಿ ಇವಾಗ ನಾನು ಕೆಲವೊಂದು 5 ಹೀರೋಗಳ ಹೆಸರು ಹೇಳ್ತೀನಿ, ಅದರಲ್ಲಿ ಯಾರನ್ನ ನೀವು ನೋಡೋಕೆ ಇಷ್ಟಪಡ್ತೀರಾ ಅಂತ. ಮೊದಲನೇದಾಗಿ ಸುದೀಪ್ ಸರ್, ದರ್ಶನ್ ಸರ್, ಶಿವಣ್ಣ, ಮತ್ತೆ ಅಪ್ಪು ಸರ್, ಮತ್ತೆ ರಕ್ಷಿತ್ ಶೆಟ್ಟಿ. ಇವಾಗ ಆಬ್ವಿಯಸ್ಲಿ ಅಪ್ಪು ಸರ್ನ ಹೇಳಕ್ಕಾಗಲ್ಲ. ಇರ್ಲಿ, ಪರವಾಗಿಲ್ಲ. ಅವ್ರು ಇದ್ರೆ ಖಂಡಿತ ಹೌದು. ಎಸ್, ಐ ಲವ್ ಟು ಬಿ ವಿತ್ ಸುದೀಪ್. ಐ ಲವ್ ಹಿಸ್ ವಾಯ್ಸ್, ಬೇಸ್ ವಾಯ್ಸ್, ಟಚ್. ಸೊ ಹಿಮ್. ಆ್ಯಂಡ್ ಸೆಕೆಂಡ್ ಇಸ್ ಇನ್ನೊಬ್ರು ಯಾರ ಹೆಸರು ಹೇಳಿದ್ರೆ ನೀವು? ದರ್ಶನ್ ಸರ್. ದರ್ಶನ್ ನಾನಲ್ಲಿ ಹಿಸ್ ಪರ್ಸನಾಲಿಟಿ ಇಸ್ ಹ್ಯೂಜ್. ನಾನು ಹಿಂಗೆ ಕಾಣ್ತೇನೆ ಅವ್ರ ಮುಂದೆ. ಆದ್ರೂ ಒಂದು ಆಸೆ ಇರುತ್ತಲ್ವಾ? ಆಸೆ ಇದೆ. ಡೆಫಿನೆಟ್ ಆಗಿ ಅವಕಾಶ ಸಿಕ್ಕಿದ್ರೆ ಮಾತ್ರ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನಾನು. ಇವಾಗ ಈ ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡಬೇಕು ಅಂತ ಆಸೆ ಇದ್ರೆ ಯಾವ ಡೈರೆಕ್ಟರ್? ಎಲ್ಲ ಡೈರೆಕ್ಟರ್ಸು. ಎಲ್ಲ ಡೈರೆಕ್ಟರ್ ನಂಗೆ ಒಂದು ಅವಕಾಶ ಕೊಡ್ಲಿ. ಫಸ್ಟ್ ನಾನು ಒಪ್ತೀನಿ.
ಆಸ್ ಅನ್ ಆಕ್ಟರ್ ನಮ್ಗೆ ಎಲ್ಲಾರ ಜೊತೆ ಮಾಡ್ಬೇಕಂದ್ರೆ ನೋ ಬಯಾಸ್. Direct ಅಲ್ಲಿ selection ಇಲ್ಲ. ಜೊತೆನೂ ಡೆಫಿನೆಟ್ ಆಗಿ ನಾನು ಮಾಡಬೇಕು ಅಂತ ಇಷ್ಟಪಡ್ತೀನಿ. ರೀಸೆಂಟ್ ಆಗಿ ಯಾವ ಸಿನಿಮಾ ನೋಡಿದ್ರಿ ಸರ್? ರೀಸೆಂಟ್ ಆಗಿ ಈ 1.5 ವರ್ಷ ನಾನು ಯಾವ ಸಿನಿಮಾನು ನೋಡಿಲ್ಲ. ಟಿವಿನಲ್ಲಿ ನೋಡಿದ್ದೆ, ಸಮುದ್ರದ ರಕ್ಷಿತ್ ಶೆಟ್ಟಿ ಸಪ್ತಸಾಗರ. ಇವಾಗ ನೀವು ರೀಸೆಂಟ್ ಆಗಿ ವಾಸ್ ವಿಕ್ರಾಂತ್. ಅದೇ ಇವಾಗ ರೀಸೆಂಟ್ ಆಗಿ ನೋಡಿರೋ ಸಿನಿಮಾಗಳಲ್ಲಿ ಆ ಕ್ಯಾರೆಕ್ಟರ್ ನಾನ್ ಮಾಡಬಹುದು ಅಂತ ಅನ್ಸಿರೋದು ಯಾವುದು? ನೋ ಕಮೆಂಟ್ಸ್. ಅಲ್ಲ ಸರ್, ಇವಾಗ ನಿಮ್ಗೊಂದು ಆಸೆ ಇದೆ, ಯಾಕಂದ್ರೆ ನಾನು ಈ ತರ ಮಾಡ್ಬೇಕು ಅಂತ. ಅವರದೇ ಒಂದು ಟ್ಯಾಲೆಂಟ್ ಇದೆ. ಸೊ ನಾನು ಅವ್ರ ಜೊತೆ ಕಂಪೇರ್ ಮಾಡಿಕೊಂಡು ಆ ಕ್ಯಾರೆಕ್ಟರ್ ನಾನು ಮಾಡಿದ್ರೆ ಇಟ್ಸ್ ಲೈಕ್ ನಾನು ಇನ್ನೂ ಇಂಡಸ್ಟ್ರಿನಲ್ಲಿ ಹೊಸ ಆ ಥರ ಚೂಸಿ ಆಗಿರ್ಕೂಡ್ದು. ನಾನು ಐ ಶುಡ್ ಗೇನ್ ಎಕ್ಸ್ಪೀರಿಯನ್ಸ್ ಬೇಸ್ ಮಾಡಿಕೊಂಡು ಡೈರೆಕ್ಟರ್ಸ್ಗೆ ನನ್ನನ್ನು ಯಾವ ಕ್ಯಾರೆಕ್ಟರ್ ಇಡಬೇಕು ಅಂತ ಅವರು ಇಷ್ಟಪಡ್ತಾರೆ. ಐ ವಿಲ್ ಗಿವ್ 100%. ಈಗ ತೇಜ್ ಇದ್ದಾರೆ, ತೇಜ್ ಅವರು ನನ್ನಲ್ಲಿ ವಾಟ್ ಹಿ ಹಸ್ ಸೀನ್ ಹಿ ವಿಲ್ ಡಿಸೈಡ್. ಅದೇ ಥರ ಯಾವ ಆಪರ್ಚುನಿಟಿ ಬಂದ್ರೂ 100% ಕೊಡೋದನ್ನು ಮಾತ್ರ ನನ್ನ ಕೆಲಸ. ಇಟ್ಸ್ ನಾಟ್ ಲೈಕ್ ಐ ವಾಂಟ್ ಟು ಬಿ ಆನ್ ಟು ದ ಟಾಪ್, ಅವ್ರಿಗಿಂತ ಮೀರಿ ಹೋಗಬೇಕು, ಎಲ್ಲರ ಜೊತೆ ಕ್ಯಾರಿ ಮಾಡೋದು ಅನ್ನೋದು ನನ್ನ ಉದ್ದೇಶ. ಸೊ ಐ ಆಮ್ ರೆಡಿ ಟು ಪರ್ಫಾರ್ಮ್ ಗುಡ್ ಕ್ಯಾರೆಕ್ಟರ್ಸ್, ಮೆಸೇಜ್ ಓರಿಯೆಂಟೆಡ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್. ಇಷ್ಟು ಮಾತ್ರ ಹೇಳೋದು. ನಿಮಗೆ ತುಂಬಾ ಸಪೋರ್ಟ್ ಮಾಡಿರುವಂತ ನಿಮ್ಮ ವೈಫ್ Dear Mamta, I really love you and thanks for giving me my industry back, accepting me what I am. Thank you very much. ಸರ್, ನೀವು ಇಲ್ಲ, ನಾನು ಅದೇ ಹೇಳೋದು, ಗುಡ್ ಪರ್ಫಾರ್ಮರ್, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ, ವೆರಿ ಹಾರ್ಡ್ ವರ್ಕ್, ಗಾಡ್ ಬ್ಲೆಸ್. ಅದೇ ಥರ ನಾನು ಜನರ ಕೇಳ್ಕೊಂತ ಇರೋದು, ಇವತ್ತಿನ ಕನ್ನಡ ಸಿನಿಮಾ ಪರಿಸ್ಥಿತಿ ಎಲ್ಲರೂ ಮಾತಾಡ್ತಾ ಇದ್ದೀವಿ. ದಯವಿಟ್ಟು ಕನ್ನಡ ಸಿನಿಮಾ ಥಿಯೇಟರ್ಗೆ ಬಂದೋರಿ, ಹೊಸ ಸಿನಿಮಾಗಳ ಎಂಕರೇಜ್ ಮಾಡಿ. ಏಪ್ರಿಲ್ 26ಗೆ ಸಿನಿಮಾ ರಿಲೀಸ್ ಆಗ್ತಿದೆ ಸರ್, ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಸ್ವಲ್ಪ ನರ್ವಸ್ ಆಗಿದ್ದೀನಿ. ಅಭಿಮಾನಿಗಳಂತ ತಕ್ಷಣ ನರ್ವಸ್ನೆಸ್ ಬಂದ್ಬಿಡು. ಯಾಕಂದರೆ ಎಬ್ಸೋದು ಅವರೇನೆ, ನಮ್ಮನ್ನ ಬೀಳ್ಸೋದು ಅವರೇನೆ. ಬಟ್ ನಾನು ಏನು ಬೇಡ್ಕೊಳ್ಳೋದು ಒಂದೇ ಅಂತಂದರೆ, ನನ್ನ ಪರ್ಫಾರ್ಮೆನ್ಸ್ ಹೇಗಿದ್ದರೂ ಸಹ ಜೆನ್ಯೂನ್ ಆಗಿ ನನಗೆ ರಿವ್ಯೂಸ್ ಕೊಡಿ. ಅದು ನನ್ನನ್ನು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆ್ಯಂಡ್ ನಿಮ್ಮ ಮುಂದೆ ಪದೇ ಪದೇ ನಾನು ಒಳ್ಳೆ ಕ್ಯಾರೆಕ್ಟರ್ಸ್ ಜೊತೆ ಕಾಣಿಸ್ಕೊತೀನಿ ಅನ್ನೋ ಒಂದು ಭರವಸೆ ಕೊಡ್ತೇನೆ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ನಾನು 100% ರೀಚ್ ಆಗ್ತೇನೆ. ಇಷ್ಟಕ್ಕಿಂತ ನೀವು ನನಗೆ ಹೇಳಬೇಕು ನನ್ನ ಪರ್ಫಾರ್ಮೆನ್ಸ್ ಏನು ನೋಡ್ಬೋದು. ನಾನು ಕಾಯ್ತಾ ಇರ್ತೀನಿ 26 ಥಿಯೇಟರ್ ಹೊರಗಡೆ ನಿಮ್ಮ ರಿವ್ಯೂಸ್ಗೋಸ್ಕರ. ಪ್ಲೀಸ್ ದಯವಿಟ್ಟು ಎಲ್ಲರೂ ನನ್ನ ಮೂವಿ ವಾಚ್ ಮಾಡಿ ಆ್ಯಂಡ್ ನನ್ನನ್ನು ಆಶೀರ್ವಾದ ಮಾಡ್ತೀರಾ ಅಂತ. ಸರ್, ನಿಮ್ಮ ಸಿನಿಮಾ ಬಗ್ಗೆ, ನೀವು ಇಂಡಸ್ಟ್ರಿಗೆ ಬಂದಿರುವಂಥ ಜರ್ನಿ ಬಗ್ಗೆ ನಮ್ಮ ಹತ್ರ ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಹಾಗೆ ನೆಕ್ಸ್ಟ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿರೋ ನಿಮಗೂ ಥ್ಯಾಂಕ್ಸ್ ಸರ್. ಹಂಗೆ ಆಲ್ ದ ಬೆಸ್ಟ್ ಕೂಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.